ನಾಯಕರದೋ ನಾಯಕ ಚಾಲು ಇನ್ನು ಈ ನಾಟಕ. ಸೂತ್ರ ನೀನು ಪಾತ್ರ ನಾನು. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ, ಬಣ್ಣದ ಬಣ್ಣದ ವೇಷ. ಬದುಕಿನ ಅವಸರ ಕೆಡಿಸಿದೆ ಹುಡುಗರ. ಮಾರಿದರು ಕಾವೇರಿ ಬಡಾವಣೆ ಜಮೀನು, ಅದು ಸರಕಾರಿ ಖರಾಬು, ಏನವರ ಜವಾಬು. ಇದು ಗರುಡ ಟಿವಿಯ ವಿಶೇಷ ವರದಿ. ಸ್ನೇಹಿತರೆ, ನಮ್ಮಲ್ಲಿ ಕೆಲವು ಅಧಿಕಾರಿಗಳು ನಿಜಕ್ಕೂ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದ ತಿಂದು ತೆಂಗಿನಕಾಯಿ ಏನಿದೆ ಅಲ್ಲ, ಸರ್ಕಾರದ ತಲೆ ಮೇಲೆ ಹೊಡಿತಾರೆ. ಅಂದ್ರೆ ಹೋರಾಟಗಾರರು ಇಲ್ಲಿ ಧ್ವನಿ ಎತ್ತದಾಗ ಮಾತ್ರ ಒಂದು ವರ್ಗ ಅದನ್ನ ಅಡಗಿಸ್ಲಿಕ್ಕೆ ನೋಡ್ತದೆ, ಹತ್ತಿಕ್ಲಿಕ್ಕೆ ನೋಡ್ತದೆ. ಹಾಗೆ ಇಲ್ಲಿ ಅವರು ಬಂದು ಹೌದು ಇದು ತಪ್ಪು, ಹಂಗ ಆಗ್ಬಾರ್ದು ಅನ್ನಲ್ಲ. ಕಾರಣ ಪಂಚಾಯಿತಿಯಲ್ಲಿ ಬಣಗಳು, ಅಂದ್ರೆ ಇವರ ಬಣ ಅವರ ಬಣ, ಹಾಗೆ ಇಲ್ಲಿ ಗಣ ಗಣ ಗಣ. ಅವರ ನಮ್ಮವರು ಇವರು ನಿಮ್ಮವರು, ಹಿಂಗಾದ್ರೆ ಹೆಂಗೆ? ಅಂದ್ರೆ ಇದು ನಮ್ಮೂರು ಎಲ್ಲರೂ ನಮ್ಮವರು ಅನ್ನಬಾರದೆ ಅಂತ ನಾವು ಶಿವನನ್ನ ಕೇಳ್ಕೊಳ್ತೀವಿ. ಇಲ್ಲಿ ಗರುಡ ಲೋಕಾಯುಕ್ತರಿಗೆ ದೂರನ್ನ ನೀಡಿದೆ. ರೆವಿನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಅವ್ರ ಮೇಲೆ, ಬಿಲ್ ಕಲೆಕ್ಟರ್ ಸಿದ್ದಯ್ಯ, ರವಿಕೀರ್ತಿ ಚೀಫ್ ಆಫೀಸರ್ ಅಂತ ಮುಂಚೆ, ಡಿಯುಡಿಸಿ ಪ್ರಿಯದರ್ಶಿನಿ ಅವರು, ಪುಷ್ಪಲತಾ ಚೀಫ್ ಆಫೀಸರ್. ಒಬ್ಬ ಸರ್ಕಾರಿ ನೌಕರು ಒಂದು ಬಣಕ್ಕೆ ಓಲೈಸಿ ರಾಜಕೀಯ ಮಾಡ್ಲು ಹೋದ್ರೆ ಫಜೀತಿ ಹೇಳ್ತಾರೆ ಅನ್ನಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳ್ತಾರೆ. ವೀಕ್ಷಕರೇ, ಕಾವೇರಿ ಬಡಾವಣೆ ಒಂದು ಜಾಗೆ ಸರ್ವೆ ನಂಬರು 292 ರಮ್ಮನಹಳ್ಳಿ ರಸ್ತೆ. ಇಲ್ಲಿ ಅಂದ್ರೆ ಕೆಲವೊಂದು ಭಾಗಗಳು ಈ 292 ಒಳಗೆ ಸಂಬಂಧಪಟ್ಟ ಕೆಲವೊಂದು ಭಾಗಗಳು 11A ಸ್ಕೆಚ್, ಆಮೇಲೆ ಬಿ ಖಾತೆ ಬದಲು ಎ ಖಾತೆ ಆಗಿದೆ. ಈ ಮುಂಚೆ ಮಾಡಿತ್ತು ಅಂತ ಅಂದ್ರೆ ಒಬ್ಬರ ತಪ್ಪನ್ನ ಇನ್ನೊಬ್ಬರು ಮುಂದುವರ್ಸ್ಕೊಂತ ಬಂದ್ಬಿಟ್ಟಿದ್ದಾರೆ. ಮುಂಚೆ ಯಾರೋ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ರು, ಅವರ ಮುಂದುವರ್ಸ್ಕೊಂಡ್ರು. ಇಲ್ಲಿ ಬಿಲ್ ಕಲೆಕ್ಟರ್ ಅವರೇ ಇದ್ರು, ಹಾಗೆ ಚೀಫ್ ಆಫೀಸರ್ ರವಿಕೀರ್ತಿ ಅಂತಿದ್ರು, ಅದಕ್ಕೆ ಮುಂಚೆ ಪುಷ್ಪಲತಾ ಅಂತಿದ್ರು. ಎಲ್ಲರ ಮಿಲಾಪಿ ಕುಸ್ತಿ ಈ ಅಕ್ರಮ. ಅದಕ್ಕೆ ಲೋಕಾಯುಕ್ತ ತನಿಖೆ ಸೂಕ್ತ ಅಂತ ಲೋಕಾಯುಕ್ತರಿಗೆ ನೀಡಿದೆ. ಸರ್ಕಾರಿ ಆದೇಶ ಇಲ್ಲಿ ಉಲ್ಲಂಘನೆ ಆಗಿದೆ. ರೆವಿನ್ಯೂ ಬಡಾವಣೆ ಅಧಿಕೃತ ಖಾತೆ ನೀಡಿದ್ದಾರೆ. ಇಲ್ಲಿ ಸರ್ಕಾರಿ ಖರಾಬು ಜಾಗ, ಅಂದ್ರೆ ಇಲ್ಲಿ ಹೇಳ್ತಾರಲ್ಲ ಖರಾಬು ಜಮೀನು ಅಂತ ಹೇಳಿ, ಇಲ್ಲಿ ಆರ್ಟಿಸಿ ರವಿಕೀರ್ತಿ ಸಿದ್ದಯ್ಯ ಸರ್ಕಾರಿ ಜಾಗಕ್ಕೆ ಸುಳ್ಳು ದಾಖಲೆ ಸೃಷ್ಟಿಸಿ ಖಾತೆ ಮಾಡಿದ್ದಾರೆ ಎಂಬ ಆರೋಪ. ತನಿಖೆಗೆ ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕೂರ್ಗಳ್ಳಿ ಮಂಜುನಾಥ್ ಅವರು ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಸಾಕಷ್ಟು ದೂರನ್ನ ಕೊಟ್ಟಿದ್ದಾರೆ. ಲೋಕ ತನಿಖೆಗೆ ದೂರು ನೀಡಿದ್ದೇವೆ, ಇಲ್ಲಿ ತನಿಖೆ ಆಗ್ಲಿ, ಕ್ಲೀನ್ ಚಿಟ್ ಆಗ್ಲಿ ಅವ್ರು ಪಡೀಲಿ, ಅಥವಾ ಅವರು ತಪ್ಪಿತಸ್ಥ ಆದ್ರೆ ಉಪ್ಪು ತಿನ್ನೋರು ನೀರು ಕುಡಿಲಿ ಅಂತ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಸೇರ್ಲಿ. ಇಲ್ಲಿ ನಮಗೆ ಎಲ್ಲರೂ ಒಂದೇ, ದ್ವೇಷ ಯಾರಿಲ್ಲ, ಆಮೇಲೆ ವೈಯಕ್ತಿಕ ಏನಿಲ್ಲ, ನಮಗೆ ಅಲ್ಲಿ ಖಾತೆ ಇಲ್ಲ, ಕಂದಾಯ ಇಲ್ಲ. ವಿಶೇಷವಾಗಿ ಹೇಳಬೇಕಂದ್ರೆ ಅಕ್ರಮ ಇದ್ರೆ ತೋರಿಸಿ ಎಂದಾಗ ನಾವು ತೋರಿಸ್ತೇವೆ. ಇಲ್ಲಿ ರಾಮಸ್ವಾಮಿ ಇಲ್ಲಿ ಬರ್ಲಿ, ಕೃಷ್ಣಸ್ವಾಮಿ ಇಲ್ಲಿ ಬರ್ಲಿ, ಇನ್ನೊಬ್ರು ಯಾರು ಬರ್ಲಿ, ನಮಗೆ ಅದರ ವ್ಯತ್ಯಾಸವೇ ಇಲ್ಲ. ಯಾಕಂದ್ರೆ ಸಂಬಂಧ ಇಲ್ಲಾರ್ದು. ಇದು ಸರ್ಕಾರಿ ಕುರ್ಚಿಯಲ್ಲಿ ಇವತ್ತು ಒಬ್ರು ಇರ್ತಾರೆ, ನಾಳೆ ಇನ್ನೊಬ್ರು ಇರ್ತಾರೆ. ಹಗರಣ ಇದ್ದಾಗ ಅವರೇ ಯಾಕೆ, ಅವರು ಬೇಡ ಅನ್ನೋದು ಒಂದು ಉದ್ದೇಶ. ಯಾಕಂದ್ರೆ ಇಲ್ಲಿ ನನಗೆ ಅವರು ಪರಿಚಯಸ್ಥರ ಇದ್ದಾರೆ. ಇಲ್ಲಿ ಕಾವೇರಿ ಬಡಾವಣೆ ಅಂಚೆ ಇಲ್ಲಿ 292 ಪೈಕಿ PID ನಂಬರ್ 2949869413. ಅಂದ್ರೆ ಇಲ್ಲಿ ಒಂದು ನಿಮ್ಗೆ ತೋರಿಸ್ತೇನೆ. ಈ ಮುಂಚೆ ಕೂಡ ಈ ದಾಖಲೆ ಮಾಹಿತಿ ಹಕ್ಕಿನಲ್ಲಿ ನಾವು ಕೇಳಿದ್ವಿ. ಕಾವೇರಿ ಬಡಾವಣೆ ಅಂಚೆ ಸರ್ವೆ ನಂಬರ್ 292 ಪೈಕಿ PID ನಂಬರ್ ಈಗೇನ್ ಹೇಳಿದ್ನಲ್ಲ, ಮುಬಾಶಿರಾ ಬೇಗಂ ಅವ್ರಿಗೆ ಅಧಿಕೃತ ಖಾತೆ ಮಾಡಿ ನೀಡಿರುವ ಕಡತ ದಾಖಲೆ, ಟಿಪ್ಪಣಿ ಪ್ರತಿಗಳು ಹಾಗೂ ಈ ಖಾತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಪದನಾಮ ವಿವರ ಅಂತ ಕೇಳಿದ್ವಿ. ಕೊಟ್ರಾ? ಇಲ್ಲ. ಯಾಕಂದ್ರೆ 17/5/2025 ಕೇಳಿತ್ತು. 1 ವರ್ಷ ಆದ್ರೂ ಕೂಡ ಕೊಡ್ಲಿಲ್ಲ. ನಾವು ಆಮೇಲೆ ತಗೊಂಡು
ಇದನ್ನ ಪರಾಮರಿಸಿದಾಗ ಒಂದಿಷ್ಟು ಖರಾಬು ಜಮೀನು ಇಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಹೋಗಿದ್ದು ಗೊತ್ತಾಯ್ತು. ಜೊತೆಗೆ ಆ ದಾಖಲೆ ಕೂಡ ಇದ್ದಾವೆ, ತಿದ್ದುಪಡಿಯಾಗಿದ್ದಾವೆ. ನೀವು ಹಿಂಗ ಬರೀರಿ, ನಾವು ಮುಂದುವರ್ಸ್ಕೊಂಡು ಹಿಂಗ ಬರಿತೀವಿ ಅಂತ ಹೇಳಿ ತಗೊಂಡು ನಂತರ ಒಂದು ಸೇಲ್ ಹಿಡಿದು ಆಮೇಲೆ ಒಂದು ಕೋರ್ಟ್ ಕಾಪಿ ಅವಳು ತಗೊಂಡು ಏನೇ ಆಗ್ಲಿ ಸರ್ಕಾರಿ ಜಮೀನನ್ನ ಮಾರಲಿಕ್ಕೆ ಬರುತ್ತದ? ಬರೋದಿಲ್ಲ. ಮಾರಿದ್ದಾರೆ. ಇಲ್ಲಿ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಆವಾಗ ಈ ಮುಂಚೆ ನಾವು ಚಾಣಕ್ಯ ಸೇನೆಯಿಂದ 24/6/2025 ಜಿಲ್ಲಾಧಿಕಾರಿ ಮೈಸೂರು ಹಾಗೆ ಮಾನ್ಯ ಈ DUDC ಅವ್ರಿಗೆ ನಾವು ಬರೆದಿದ್ವಿ. ಒಂದಿಷ್ಟು ಲೆಟರ್ ಅನ್ನ ಅವರು ಬರೆದ್ರು. ಪ್ರಿಯದರ್ಶಿನಿ ಅವರು ಅದ್ಭುತವಾಗಿ ಅದನ್ನ ಫಾರ್ವರ್ಡ್ ಕೂಡ ಮಾಡಿದ್ರು. ಅಂದ್ರೆ ಒಳ್ಳೆ ಆಫೀಸರು. ಇಲ್ಲಿ ಆಪರೇಷನ್ ಸಕ್ಸಸ್, ಪೇಷಂಟ್ ಆಯ್ತು. ಏನಾಯ್ತು? ಏನು ಆಗ್ಲಿಲ್ಲ. ಬೇಕು ಅಂದ್ರೆ 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಗಾಡಿಯನ್ನ ತಗೊಂಡು ಹೋಗೋದು, ಬೇಡ ಅಂದ್ರೆ ಆಮೆ ವೇಗದಲ್ಲಿ 20 ಕಿಲೋಮೀಟರ್ ಹೋಗೋದು. ಕೆಲವರ ಮೇಲೆ ಅಗ್ದಿ ಪ್ರಹಾರ, ಕೆಲವೊಬ್ಬರಿಗೆ ಪರಿಹಾರ. ಇವೆಲ್ಲ ಕಾಪಿಗಳು ಅವೇ. ಇವನ್ನ ತಗೊಂಡಾಗ 1 ವರ್ಷ ಆದ್ರೂ ಕೂಡ ಮಾಹಿತಿ ಹಕ್ಕಿನ ಅಪೀಲ್ ಇಲ್ಲ, ಅದಕ್ಕೆ ದಾಖಲೆ ಇಲ್ಲ, ಹಿಂಬರಹ ಇಲ್ಲ. ಅದಾದ್ಮೇಲೆ ಹೋಗಿದ್ವಿ, ಏನ್ರಿ ಮೇಡಮ್ ಇದು ಹಿಂಗೆ ಅಂದಾಗ ಅಲ್ಲಿ ಅಕ್ರಮ ಇರೋದಕ್ಕೆ ದಾಖಲೆ ನಮ್ಗೆ ಕೊಡ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾವೇನ್ ಹೇಳಿದ್ವಿ, ದಾಖಲೆ ಹೇಳೋ ಒಂದು ಕಲೆಕ್ಟ್ ಮಾಡ್ಕೊಂಡ್ವಿ. ಚಾಪೆ ಅಂದ್ರೆ ರಂಗೋಲಿ ಕೆಳಗೆ ತೂರ್ಕೊಂಡು. ಇಲ್ಲಿ ನಾವು 17/5/2025 ನೀಡಿದಾಗ ಇಲ್ಲಿ ಒಂದು ಮಾತನ್ನ ನಿಮಗೆ ಹೇಳ್ತಾನೆ, ಯಾವ ರೀತಿ ಅದು ಅಕ್ರಮ ಆಗಿದೆ ಅಂತ ಹೇಳಿ ಇಲ್ಲಿ ಮಾರ್ಕ್ ಮಾಡಿದೀನಿ. ಸಿದ್ದಣ್ಣ ಅಂತ ಹೇಳಿ ಇಲ್ಲಿ ಬಿಲ್ ಕಲೆಕ್ಟರ್ ಸಿದ್ದಣ್ಣ ಬರೀತಾರೆ, ಸದರಿ ಖಾಲಿ ನಿವೇಶನಕ್ಕೆ ಗ್ರಾಮ ಪಂಚಾಯಿತಿ ದಾಖಲೆ ಆಧಾರದ ಮೇಲೆ SAS ಕಂದಾಯ ಪಾವತಿಸಿಕೊಂಡು ನಮೂನೆ 3 ನೀಡಲು ತಮ್ಮ ಮುಂದಿನ ಆದೇಶಕ್ಕೆ ಸಲ್ಲಿಸಿದೆ. ಖೋ ಅಂತ ಅವರು ಕೊಟ್ಟ ತಕ್ಷಣ ರಾಮಸ್ವಾಮಿಯರ ಅದನ್ನ ತಗೊಳ್ತಾರೆ. ಖೋ ಅಂತ ಕೂತ್ಕೊಂಡು ಅವರು ತಮ್ಮ ಉಲ್ಲೇಖಗಳನ್ನ ಬರೆದು ಮುಂದೆ ಪುಷ್ಪಲತಾ ಅವರಿಗೆ ಖೋ ಅಂತ ಕೊಡ್ತಾರೆ. ಅದಕ್ಕೆ ಇಷ್ಟು ಜನರನ್ನ ಪಾರ್ಟಿ ಮಾಡಿದ್ರು. ಈ ಆಸ್ತಿಗೆ ಇಲ್ಲಿ ಒಪ್ಪಿಗೆ ನಾವು ನೀಡಿದ್ದೇವೆ ಅಂದ್ರೆ ನಾವು ದಾಖಲೆಯನ್ನ ನೀಡಲಿಕ್ಕೆ ಅಂತಾರೆ ಪುಷ್ಪಲತಾ ಅವರು. ಕಾವೇರಿ ಬಡಾವಣೆ ಗೊಂದಲ ಯಾರೇ ಧ್ವನಿ ಎತ್ತಲಿ ಅಲ್ಲೊಬ್ಬ ಬಾಹುಬಲಿ ಬರ್ತಾನೆ. ಬಾಹುಬಲಿ ಅಂದ್ರೆ ಅಷ್ಟು ದಪ್ಪ ಅಲ್ಲ, ಹೇಳ್ತಾನೆ ಒಂದು ತೆಳ್ಳನ್ ವ್ಯಕ್ತಿ. ಆದ್ರೆ ಅಲ್ಲಿ ಬಂದ್ಬಿಡ್ತಾನೆ, ಸರ್ ಬನ್ನಿ ಮಾತಾಡೋಣ. ಇಲ್ಲಿ ಸರ್ ಇದಕ್ಕೆ ಶೂಟಿಂಗ್ ಮಾಡ್ತೀರಾ? ಇದು ನಮ್ದು ಸರ್. ಇಲ್ಲಿ ಒಂದು ಸಮುದಾಯಕ್ಕಿರೋ ಒಂದು ಆಸ್ತಿ, ಇದು ಸಮುದಾಯದ ಆಸ್ತಿ ಯಾರು ತಗೊಂಡಿಲ್ಲ, ಅಲ್ಲೇ ಇದೆ. ಅದರ ಪಕ್ಕಕ್ಕೆ ಇರೋದಿಲ್ಲ, ಸಾಮೂಹಿಕವಾಗಿ ಮಾಡಿದ ಅಕ್ರಮ. ಅದರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇದರ ಪಕ್ಕದ ಜಾಗ ಏನಿದೆಲ್ಲ ತೋರಿಸ್ತಾ ಇದೀವಿ, ಅದಕ್ಕೆ ಸಂಬಂಧವೇ ಇಲ್ಲ. ನಿಂತ ಜಾಗದ ಅದೇ ಜಾಗದಲ್ಲಿ ಎಲ್ಲಿ ಅಕ್ರಮ ಆಗಿದೆ, ಮುಂಚೆ ಒಂದು ಕೆರೆ ಇತ್ತಂತೆ, ಅದು ಮ್ಯಾಟರ್ ಆಫ್ ಡಿಬೇಟ್. ಇಲ್ಲಿ ಆ ಜಾಗ ಸರ್ಕಾರಿ ಖರಾಬು. ಅಲ್ಲೇ ನಿಂತ್ಕೊಂಡು ಮಂಜುನಾಥ್ ಅವ್ರು ಏನ್ ಹೇಳ್ತಾರಂತೆ ಮುಂದೆ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಕೂರ್ಗಳಿ ಮಂಜು ಅವರು ಇಲ್ಲಿ ಬಂದು ಏನ್ ಮಾಡ್ತಾರೆ? ಸ್ವಾಮಿ ಸ್ವಾತಂತ್ರ್ಯ ಯೋಧರು, ಸ್ವಾತಂತ್ರ್ಯಕ್ಕೋಸ್ಕರ ಇಲ್ಲಿ ಧ್ವನಿ ಎತ್ತಿದಾಗ ಅವರು ಬಳ್ಳಾರಿಯಿಂದ ಹೋಗಿದ್ರು, ರಾಯಚೂರಿಂದ ಹೋಗಿದ್ರು, ಇನ್ನೊಂದರಿಂದ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ರಾಯಚೂರಿನವರಿಗೆ ಡೆಲ್ಲಿ ಅವ್ರಿಗೆ ಏನ್ ಸಂಬಂಧ ಅಂದ್ರೆ ಏನರ್ಥ? ನಿಮ್ಮ ಅಕ್ರಮವನ್ನ ಕಂಬಳಿ ಹಾಕಿ ಮುಚ್ಚಾಕ್ಲಿಕ್ಕೆ ಏನೇನು ಮಾತಾಡಬೇಡಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ಗಂಡಸ್ರೆ, ಅವರ ತಂದೆ ತಾಯಿ ಗಂಡು ಮಕ್ಕಳಾಗಿ ಹಡೆದಿದ್ದಾರೆ ಅವ್ರನ್ನ. ಹೀಗಾಗಿ ಅವರು ಬೋಲ್ಡ್ ಆಗಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ಏನೂ ಇಲ್ಲ. ನೀವು ಏನಾದ್ರೂ ಬ್ಯಾಟಿಂಗ್ ಮಾಡೋದಾದ್ರೆ ಒಳ್ಳೆಯ ಪರವಾಗಿ ಬ್ಯಾಟಿಂಗ್ ಮಾಡಿ. ಇಲ್ಲಿ RI ಸೀಟ್ ಗೊಂದಲ ನಮಗೆ ಬೇಡ. ಚೀಫ್ ಆಫೀಸರ್ ರವಿಕೀರ್ತಿ ಹೋದ್ರು, ಮಹೇಶ್ ಬಂದ್ರು, ನಮ್ಗೆ ಪರಕ್ಕೆ ಬೀಳೋದಿಲ್ಲ. ಮಹೇಶ್ ಹೋಗ್ತಾರೆ, ಇನ್ನೊಬ್ರು ಸುರೇಶ್ ಅಂತ ಯಾರ ಬರ್ತಾರೆ. ಇಲ್ಲಿ ಮಂಜುನಾಥ್ ಹೋಗ್ತಾರೆ, ರಾಮಸ್ವಾಮಿ ಬರ್ತಾರೆ. ಯಾರಾದ್ರೂ ಬರ್ಲಿ, ರಾಮಸ್ವಾಮಿ ಅವರು ಅಲ್ಲಿ ಬರೋದಕ್ಕೆ ನಾವು ಬೇಡ ಅನ್ನೋದಕ್ಕೆ ಕಾರಣ ಇಷ್ಟೇ. ರಾಮಸ್ವಾಮಿ ಅವರು ನನ್ನ ಒಳ್ಳೆ ಸ್ನೇಹಿತರು ಕೂಡ. ರಾಮಸ್ವಾಮಿ ಲೋಕಾರೇಡ್ ಆಗಿದೆ ಅಲ್ಲಿ. ಸೆಕೆಂಡ್ 2-3, ಅದು 207/1, 207/4ಕ್ಕೆ ಇವರದೇ ಕೈ ಇದೆ ಅಂತ ಹೇಳಿ ನಾವು ಆಲ್ರೆಡಿ ಒಂದು ಲೋಕ ದೂರನ್ನ ನೀಡಿದ್ದೇವೆ. ನಿಮ್ಗೆ ದಾಖಲೆ ಸಮೇತ ನಾನು ಕೊಡ್ತಾ ಇರೋದು ಅದಕ್ಕೆ. ನೀವು ನೋಡ್ತಾ ಇದ್ದೀರಿ, ನಾವೇ ನೀಡಿದ ದೂರ. ನಂತರ
ನಿನ್ನೆ ಕೂಡ ಇದರ ಬಗ್ಗೆನೆ, ಈ ಕಾವೇರಿ ಬಗ್ಗೆನೆ ಸಾಕಷ್ಟು ಪತ್ರ ವ್ಯವಹಾರಗಳನ್ನ ನಾವು ಮಾಡಿ ಬೆಂಗಳೂರವರೆಗೂ ಇಲ್ಲೇ ನೀಡಿದ್ವಿ. DC ಅವರಿಗೆ ನೀಡಿದ್ದೀವಿ, DUDC ಅವರಿಗೆ ನೀಡಿದ್ದೀವಿ. ಆದ್ರೆ ಆಮೇಲೆ ಅವರನ್ನೇ ಪಾರ್ಟಿ ಮಾಡುವ ಕರ್ಮ ನಮಗೆ ಒದಗಿ. ನೀವು ನೋಡ್ತಾ ಇದ್ದೀರ, ಇಷ್ಟೊಂದು ದಾಖಲೆಗಳನ್ನ ಹಂಗೆ ನಾವು ಕೊಟ್ವಿ. ಇಲ್ಲಿ ಯಾರ್ಯಾರನ್ನ ಪಾರ್ಟಿ ಮಾಡಿದ್ರಿ? ರಾಮಸ್ವಾಮಿ ಅವ್ರನ್ನ, ಸಿದ್ದಯ್ಯ ಅವ್ರನ್ನ, ರವಿಕೀರ್ತಿ ಅವ್ರನ್ನ, ಹಾಗೆ ಪ್ರಿಯದರ್ಶಿನಿ ಮೇಡಮ್, DUDC ಅವ್ರನ್ನ, ಪುಷ್ಪಲತಾ ಅಂತ ಹೇಳಿ ಹೂಟುಗಳಿನಲ್ಲಿದ್ದಾರಂತೆ ಮುನ್ಸಿಪಲ್ ಅದರಲ್ಲಿ, ಅವರನ್ನ ಪಾರ್ಟಿ ಮಾಡಿದ್ವಿ. ಇಲ್ಲಿ ನಂತರ ಖಾತೆ ಮಾಡಿಕೊಳ್ಳಿಕ್ಕೆ ಒಂದಿಷ್ಟು ಸುಮ್ಮನೆ ಇದ್ಬಿಡ್ರಿ. ಯಾಕಂದ್ರೆ ಈ 290 ಕಾವೇರಿ ಬಡಾವಣೆ ವಿಶೇಷವಾಗಿ ಅವು ಕ್ಲಿಯರ್ ಆಗೋವರೆಗೂ ಒಂದಿಷ್ಟು ನೀವು ಖಾತೆಗಳನ್ನ ಮಾಡಿ ಕೊಡಬೇಡಿ ಅನ್ನೋ ಅರ್ಥದಲ್ಲಿ ಕೂಡ ಒಂದು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಅದು ಮಹೇಶ್ ಅವರಿಗೆ, ಚೀಫ್ ಆಫೀಸರ್ಗೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಯಾರ ಸೀಟ್ನಲ್ಲಿ ಯಾರು ಕೂರ್ತಾರೆ, ಏನ್ ಮಾಡ್ತಾರೋ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ನಿಮ್ಗೆ ಗೊತ್ತಿರಲಿ, ಈ ಮುಂಚೆ ಕೂಡ 259 ನಲ್ಲಿ ಸ್ನೇಹಮಣಿ ಅವರ ಬೈಕ್ ತಗೊಂಡ್ಮೇಲೆ ಆಶ್ರಯ ಯೋಜನೆ ಇದೇ ಸ್ಥಳದಲ್ಲಿರುವ, ಅಂದ್ರೆ ಇದೇ ಏರಿಯಾ ರಮನಹಳ್ಳಿಗೆ ಸಂಬಂಧಪಟ್ಟಿದ್ದು, ಆಶ್ರಯ ಯೋಜನೆಯಲ್ಲಿ ಬಡವರಿಗೆ, ನಿವೇಶನ ರಹಿತರಿಗೆ ನಿವೇಶನ ಮನೆಗಳನ್ನು ಹಂಚಿಕೆ ಮಾಡುವ ಸಂಬಂಧ 2003ರಿಂದ 2005ರಲ್ಲಿ ಹಲವಾರು ಎಕರೆ ಜಮೀನನ್ನು ಸರ್ಕಾರ ಪರವಾಗಿ ಖರೀದಿ ಮಾಡಿದ್ದು. ಅಂದ್ರೆ ಸರ್ಕಾರ ಅಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ಬಡವರಿಗೆ ನಿವೇಶನ ಮನೆಗಳನ್ನು ಹಂಚಿಕೆ ಮಾಡಲು 2 ದಶಕಗಳಿಂದ ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುವುದು, ಇದರಿಂದ ಸದರಿ ಸರ್ಕಾರಿ ಸ್ವತ್ತುಗಳು ಅನ್ಯರ ಪಾಲಾಗುವಂತೆ ಮಾಡಿರುವುದು ನಿಜಕ್ಕೂ ಅತ್ಯಂತ ಗಂಭೀರ ಪ್ರಕರಣ. ಹೀಗಾಗಿ ಈ 259 ಏನಿದೆಲ್ಲ ಇದಕ್ಕೆ ಒಂದು FIR ಮಾಡ್ಬೇಕಂತ ಹೇಳಿ ಮಾಡಿಸಿದ್ರು. ಈಗ ನಾವು ಕೇಳೋದು, ಇಲ್ಲಿ 292 ಏನಿದೆ ಅಲ್ಲ, ಇಲ್ಲಿ ವಿಶೇಷವಾಗಿ ಕಾವೇರಿ ಬಡಾವಣೆ ಸಂಪೂರ್ಣ ಖಾತೆ ನೀವು ಸ್ಥಗಿತ ಮಾಡಿ, ಜೊತೆಗೆ ಈ PID ನಂಬರ್ ಇದೆಲ್ಲ 2949869413 3/2/2022ಕ್ಕೆ ಶಿಫಾರಸು ಯಾರು ಮಾಡಿದ್ರು ಅಂತ ಗೊತ್ತಾದಾಗ ರಾಮಸ್ವಾಮಿ, ಸಿದ್ದಯ್ಯ, ಶ್ರೀಮತಿ ಪುಷ್ಪಲತಾ, ಅಂದ್ರೆ ಅವರ ಮೂರ್ತಿ. ವಿಶೇಷವಾಗಿ ಈ PID ನಂಬರ್. ಇನ್ನೊಂದು PID ನಂಬರ್ 8276129512 17/8/2022ಕ್ಕೆ ರಾಮಸ್ವಾಮಿ, ಸಿದ್ದಯ್ಯ, ಪುಷ್ಪಲತಾ ಅವರ ಮಿಲಾತಿ ಅಂತ ಹೇಳಿ. ಇನ್ನೊಂದು PID 37106196 19/8/2025ಕ್ಕೆ ರವಿಕೀರ್ತಿ ಹಾಗೆ ಸಿದ್ದಯ್ಯನವರು. ದಾಖಲೆ ಸಮೇತ ನೀಡಿದ್ವಿ ಸಮಯ. ಯಾಕಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಪಾಪ ಎಲ್ಲರೂ ಸ್ನೇಹಿತರಾಗಿರೋದ್ರಿಂದ ಇಲ್ಲಿ ದಾಖಲೆ ಸಮೇತ ನಾವು ನೀಡಿದ್ವಿ. ಪ್ಲಸ್ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ವಿ. ಟ್ರಾನ್ಸ್ಫರ್ ಗೊಂದಲಗಳು ನಮಗೆ ಬೇಡ, ಯಾಕಂದ್ರೆ ಅದು ನಿಮ್ಮ ಆಂತರಿಕ ವಿಚಾರ, ನಮ್ಗೆ ಅಲ್ಲಿ ಬೇಡ. ಇಲ್ಲಿ ಇಷ್ಟೇ ಹೇಳೋದು, ಈ ಸರ್ಕಾರ ಮದ್ದೂರಿಗೆ ಅವ್ರಿಗೆ ವರ್ಗಾವಣೆ ಮಾಡಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಬೇಡ ಅಂತ ಹೇಳಿ ಲೋಕಾಯುಕ್ತರು ಒಂದು ಅಲ್ಲಿ, ಅಂದ್ರೆ ಅಲ್ಲೇ ಆಗ್ತದೆ, ಸಾಕ್ಷಿಗಳ ಮೇಲೆ ಪ್ರಭಾವ, ಸಾಕ್ಷಿ ನಾಶ ಆಗ್ಬಹುದು. ಹಾಗೆ ಆಸ್ತಿ ಅಂದ್ರೆ ಆದಾಯಕ್ಕಿಂತ ಅವರು ಆಕ್ಚುಲಿ ಆದಾಯ ಏನ್ ಬರ್ಬೇಕಾಗಿದ್ದು ರಿಟೈರ್ಮೆಂಟ್ ವರೆಗೂ ಅದಕ್ಕಿಂತ ಡಬಲ್ ಆಗಿದೆ, ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ರೈಡ್ ಆಯ್ತು. ನಿಮ್ಗೆ ಗೊತ್ತಿದೆ, ನಾವು ಕೂಡ ತೋರಿಸಿದ್ವಿ. ಈಗ ಸರ್ಕಾರ ಮದ್ದೂರಿಗೆ ಹೋಗಂಗ ಅಲ್ಲಿ ಹೋಗಿಲ್ಲ. ಯಾಕೆ? ಇಲ್ಲಿ ಇಷ್ಟೆಲ್ಲ ಗುರುತರ ಆರೋಪ ಇರುವಾಗ ಕ್ಲಿಯರ್ ಆಗೋ ತನಕ ರಮ್ಮನಹಳ್ಳಿನಲ್ಲೇ ಇರಬೇಕು, ಅಲ್ಲೇ ಫೆವಿಕಾಲ್ ಹಚ್ಕೊಂಡು ಕೊಡಬೇಕು ಅನ್ನೋದು ಯಾಕೆ? ಇಲ್ಲೇನು KGF ಗಣಿ ಇದೆಯಾ? ಇಲ್ಲಿ ಅವರ ಬಳಗ ಇದ್ದಾರೆ, ಇವರ ಆಸ್ತಿ ಇದೆ, ರಿಲೇಷನ್ ಇದ್ದಾರೆ. ಜೊತೆಗೆ ನಾವು ಮಾಡಿದ 2 ಲೋಕಾಯುಕ್ತ ದೂರು ಅವರ ಕೈಗೆ ಬಂದಾಗ ನನ್ನ ಮೇಲೆ ಆರೋಪ ಇದೆ, ತಗೊಳ್ಳಿ ಇದು ನಾನೇ ಮಾಡಿದ್ದು ಅಂತ ಕೊಡಕ್ ಆಗ್ತದ? ಸಾಕ್ಷಿ ನಾಶ ಹೆಂಗ್ ಮಾಡ್ತಾರಂದ್ರೆ ಅದಕ್ಕೆ ಏನಾದ್ರೂ ತಿದ್ದುಪಡಿ ಮಾಡ್ಬೋದು. ಹೀಗಾಗಿ ರಾಮಸ್ವಾಮಿ ಅವರು ಅಲ್ಲಿ ಬೇಡ. ಅಲ್ಲಿ ಮಂಜುನಾಥ್ ಅವರು ಇದ್ರು, ರವಿಕೀರ್ತಿ ಇದ್ರು, ಸಿದ್ದಯ್ಯ ಇದ್ರು, ಇನ್ನೊಬ್ರು ಇದ್ರು, ಯಾರು ಬೇಡ ಅಲ್ಲಿ. ನಾನ್ ಕೇಳೋದು, ಇಲ್ಲಿ ರಮ್ಮನಹಳ್ಳಿ ಪಂಚಾಯಿತಿಯ ಜನರು ಒಳ್ಳೆಯವರು, ರಮ್ಮನಹಳ್ಳಿ ಜನರು ಒಳ್ಳೆಯವರು. ಕೆಲವರು ಸುಮ್ನೆ ಯಾರ ಪರವಾಗಿ ತಮ್ಮ ಹಿತಾಸಕ್ತಿಗೋಸ್ಕರ ಬ್ಯಾಟಿಂಗ್ ಮಾಡಿ 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 ಅವರಿಗೂ ತಪ್ಪು ಮಾಡಿಸಿ, ಯಾರಿಗೆ ಸರ್ಕಾರಿ ನೌಕರಿಗೆ ಬಂದವ್ರಿಗೆ ಮಾಡಿಸಿ, ಆಮೇಲೆ ಲೋಕಾಯುಕ್ತರು ದೂರು ಬಂದಾಗ ಇವ್ರು ಯಾರು ಹಿಂದೆ ತಿರುಗಿ ನೋಡಿದಾಗ ಒಬ್ರು ಇರೋದಿಲ್ಲ. ತಪ್ಪನ್ನು ಮಾಡಿಸೋದು, ಕೇಸನ್ನ ತಗೊಂಡ್ಬರೋದು, ಕೊಡೋದು, ಹೋಗೋದು, ಲಾಸ್ಟಿಗೆ ಸಿಗ್ನೇಚರ್ ಮಾಡೋರು ಅಧಿಕಾರಿಗಳು, ಸಿಕ್ಕೋನವರು ಅವರೇ, ಮಾಡಿಸಿದವರೆಲ್ಲ ಹೌದಾ ಇವು ಗೊತ್ತಿಲ್ಲ ನಮ್ಗೆ ಅನ್ನೋ ರೀತಿಯಲ್ಲಿ ಇರ್ತಾರೆ. ಇದಾಗಬಾರ್ದು. ಪಂಚಾಯಿತಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪಂಚಾಯತಿನಲ್ಲಿ ಅಭಿವೃದ್ಧಿ ಆಗಿರೋ ಜನರು, ಒಳ್ಳೆ ಜನರು ಅಲ್ಲಿ ಬಂದು ಕೆಲಸ ಮಾಡಿಸ್ಕೊಂಡು
ನೀವು ತಪ್ಪು ಮಾಡಿದೀರಿ ಅಂತ ಹೇಳಿ ಎತ್ತಿ ಎತ್ತಿ ಹಿಂಗೆ ತೋರಿಸುವಾಗ ಪಂಚಾಯಿತಿ ಉದ್ಧಾರ ಆಗ್ತದೆ, ಊರು ಉದ್ಧಾರ ಆಗುತ್ತೆ, ಜೊತೆಗೆ ಅವರು ಕೂಡ ಶುದ್ಧೀಕರಣಕ್ಕೆ ಒಂದು ನಾಂದಿಯನ್ನ ಹಾಡ್ತಾರೆ. ಇಲ್ಲಿ ಕ್ಲೀನ್ ಆಗಿ ಬನ್ನಿ ರಾಮಸ್ವಾಮಿ ಅವರೇ. ಜೊತೆಗೆ ಇಲ್ಲಿ ಸರ್ಕಾರಿ ಜಾಗ ಏನಿದೆ ಅಲ್ಲ, ಇಲ್ಲಿ ಬಿ ಖಾತೆ ಬದಲು ಎ ಖಾತೆ ಕೊಡೋದು, 11A ಸ್ಕೆಚ್, ಆಮೇಲೆ ಈ ಹಣ ತಿಂದು ಸರ್ಕಾರಿ ಆಸ್ತಿಯನ್ನ ಪರಭಾರೆ ಮಾಡೋದಕ್ಕೆ ತಕರಾರು 100% ನಮ್ದಿದೆ. ತಕರಾರನ್ನ ನೀಡಿದೀವಿ, ಜೊತೆಗೆ ಲೋಕ ದೂರನ್ನ ನೀಡಿದ್ದೀವಿ. ಇದು ಪ್ರಸಾರ ಮಾಡೋದಕ್ಕೆ ನಾವು ಒಂದು ಯೋಗ್ಯವಾದ ನ್ಯೂಸ್ ಅಂತ ಹೇಳಿ ಮಾಡ್ತಾ ಇದೀವಿ. ನಿಮ್ಮದು ಹಂಗಿಲ್ಲ ಸರ್, ಸರ್ಕಾರದ ಇಲ್ಲ ಅಂದ್ರೂ ಕೂಡ ಬನ್ನಿ, ನಾವು ಪ್ರಸಾರ ಮಾಡ್ತೇವೆ. ಯಾಕಂದ್ರೆ ಈಗ ಇರೋ ದಾಖಲೆಗಳನ್ನ ತೋರಿಸಿ ಹೇಳ್ತಾ ಇರೋದು, ಈ ದಾಖಲೆಗಳೇ ಅಲ್ಲ ಅಂತ ಅಂದ್ರೂ ಕೂಡ ಅದಕ್ಕೆ ಬನ್ನಿ, ಡಿಬೇಟಿಗೆ ಅಥವಾ ಹೇಳಿಕೆಗೆ ಬನ್ನಿ, ಅದನ್ನು ಕೂಡ ಪ್ರಸಾರ ಮಾಡ್ತೇವೆ. ವೈಯಕ್ತಿಕವಾಗಿ ಏನೂ ಇಲ್ಲ. ಇಲ್ಲಿ ಯಾರೋ ಒಬ್ರು ದಾರಿ ತೋರಿಸ್ತಾರೆ, ತಪ್ಪುಗಳನ್ನ ತೋರಿಸ್ತಾರೆ ಅಂದ್ರೆ ತಿದ್ದಿಕಳಿ, ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ಈಗ ಇಷ್ಟೆಲ್ಲ ಹೇಳ್ತಾ ಸುದೀರ್ಘವಾಗಿ ಮಂಜುನಾಥ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಏನ್ ಆ ಸ್ಪಾಟ್ ನಲ್ಲಿ ನಿಂತ್ಕೊಂಡು ಏನ್ ಹೇಳಿದಾರಂತೆ ನಿಮಗೆ ತೋರಿಸ್ತೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಂಜುನಾಥ್ ಸರ್, ಒಂದು ಮಾತಿದೆ, ಉಳುವವನಿಗೆ ಭೂಮಿ ಅಂತ ಹೇಳಿ. ಇಲ್ಲಿ ಮೈಸೂರಿನಲ್ಲಿ ಕಬ್ಜಾ ಮಾಡಿದವರಿಗೆ ಭೂಮಿ ಅಂತ ಏನಾದ್ರು ಬೇರೆ ಗಾದೆ ಮಾತಿದೆಯಾ? ಇದೆ ಸರ್. ಈಗ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿರಬೇಕು, ಮತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿರಬೇಕು. ಇವತ್ತು ಅದನ್ನು ಮೈ ಮರೆತು ಇವತ್ತು ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಸರ್ಕಾರಿ ಭೂಮಿಗಳನ್ನು ವಶಪಡಿಸ್ಕೊಳ್ಳೋದಾಗಲಿ ಮತ್ತು ಅದ್ರ ಮೇಲೆ ಗಮನ ಹರಿಸೋದಾಗಲಿ ಇವತ್ತೆಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಉದಾಹರಣೆ ಏನು, ರಮ್ನಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಾಗ ಬರುವಂತಹ ಖರಾಬ್ ಜಾಗ ಆಗಿರ್ಬೋದು, ಗೋಮಾಳ ಆಗಿರ್ಬೋದು, ಅತಿ ಹೆಚ್ಚು ಸರ್ಕಾರಿ ಜಾಗ ಬರುವಂತಹ ಪ್ರದೇಶ ಆಗಿರ್ತದೆ. ಏನು ಮಾದೇಪುರದ ಮುಖ್ಯ ರಸ್ತೆ, ರಮ್ನಳ್ಳಿ ಪಟ್ಟಣ ಪಂಚಾಯಿತಿ ಅಕ್ಕಪಕ್ಕದಲ್ಲಿರುವಂತಹ ಸರ್ಕಾರಿ ಜಾಗ ಏನು ನೀವು ಚಿತ್ರೀಕರಣ ಮಾಡ್ತಾ ಇದ್ದೀರಾ, 292 ಸರ್ವೆ ನಂಬರ್. ಇದು ಸರ್ಕಾರಿ ಖರಾಬು ಜಾಗ, 18 ಕುಂಟೆ ಖರಾಬು ಜಾಗ. ಈ ಖರಾಬು ಜಾಗದಲ್ಲಿ ಈ ಹಿಂದೆ 11 ಕುಂಟೆ ವಾಲ್ಮೀಕಿ ಭವನಕ್ಕೆ ಮಂಜೂರತೆ ಆಗಿರುತ್ತೆ. ಇನ್ನು ಉಳಿಕೆ ಏನು 7 ಕುಂಟೆ ಜಾಗ ಇದೆ, ಆ 7 ಕುಂಟೆ ಜಾಗದಲ್ಲಿ ಇವತ್ತು ಅನಧಿಕೃತವಾಗಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇದು ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ಗೊತ್ತಿದೆ, ಜಿಲ್ಲಾಡಳಿತ ಗಮನಕ್ಕೂ ಕೂಡ ಗೊತ್ತಿದೆ. ಮತ್ತು ಏನು ಈ ನಗರ ಸ್ಥಳೀಯ ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವಂತಹ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಈಗ ಪ್ರಸ್ತುತ ಇರುವಂತಹ ಪ್ರಿಯದರ್ಶಿನಿ ಅವ್ರಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಇದ್ರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಏಕೆಂದರೆ ಈ ಹಿಂದೆ ಯಾರು ಚೀಫ್ ಆಫೀಸರ್ ಆಗಿದ್ದರು ರಮ್ನಳ್ಳಿ ಪಟ್ಟಣ ಪಂಚಾಯಿತಿಯ ರವಿಕೀರ್ತಿ ಅವರಾಗಿ, ಮತ್ತು ಪುಷ್ಪಲತಾ ಅವರು, RI ರವೀನ್ ಕಂದಾಯ ನಿರೀಕ್ಷಕರಾಗಿದ್ದರು ರಾಮಸ್ವಾಮಿ ಅವರು, BC ಬಿಲ್ ಕಲೆಕ್ಟರ್ ಸಿದ್ದಯ್ಯ ಅವರು, ಇವರೆಲ್ಲರೂ ಸೇರಿ ಏನು ಮಾಡಿದ್ದಾರೆ, ಈ 7 ಕುಂಟೆ ಜಾಗವನ್ನು ಈ ಅನಧಿಕೃತವಾಗಿ ನಿರ್ಮಾಣ ಆಗಿರೋ ಕಟ್ಟಡಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಮಂಜುನಾಥ್ ಅವರು, ಈಗ ರಾಮಸ್ವಾಮಿ ಅವರು ಈಗ ಮದ್ದೂರಿಗೆ ಅಂತ ಹೋದ್ರು, ಮತ್ತೆ ಇಲ್ಲೇ ಹಪಾಪಿಯಿಂದ ಇಲ್ಲೇ ಬರ್ತಿದ್ದಾರೆ. ರಮ್ನಳ್ಳಿ ಪಂಚಾಯಿತಿ ಇದೇನು KGF ಚಿನ್ನದ ಗಣಿನ, ಅಂದ್ರೆ ಇಲ್ಲೇ ಬಂದು ಕೂಡಬೇಕು, ಇಲ್ಲೇ ನಾವು ಗಣಿಗಾರಿಕೆ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ. ಯಾಕಂದ್ರೆ ಇಲ್ಲಿ ಅವರು ರಿಲೇಷನ್ ಇದ್ದಾರಂತ ಕೇಳಿದೆ, ಅವ್ರದ್ದು ಜಾಗಗಳು ಇದ್ದಾರಂತ ಕೇಳಿದೆ. ಆಮೇಲೆ ಸುಮಾರು ಈ ರಮ್ನಳ್ಳಿ ಪಂಚಾಯಿತಿ ಆಮೇಲೆ ಹಂಚ ಇವಕ್ಕೇನು ಬರ್ತದಲ್ಲ, ಇದರಲ್ಲಿ ಹೆಚ್ಚು ಅವ್ರದೇ ಅಕ್ರಮಗಳ ಬಗ್ಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿ ಬಂದಿದೆ. ಈಗ ನಾವು ಕೂಡ ಅದು ಲೋಕಾಯುಕ್ತ ಹಾಕಿದ್ದೀವಿ, ತಾವಂತೂ ಪೇಜ್ಗಟ್ಟಲೆ ಅದನ್ನ ಪ್ರಾಯಶಃ ಜೆರಾಕ್ಸಿಗೆ 1000 ಗಟ್ಟಲೆ ಇಟ್ಬಿಟ್ಟಿದ್ದೀರ ಅಂತ ಅನಿಸ್ತದೆ. ನಾವು ನೋಡಿದ್ವಿ, ಅದನ್ನ ಸ್ಟಡಿ ಕೂಡ ಮಾಡಿದ್ವಿ. ಇವರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ಸರ್? ನೋಡಿ, ಈಗ ರಾಮಸ್ವಾಮಿ ಅವರು ಈ ಹಿಂದೆ ಒಬ್ಬರು ವಾಟರ್ ಮ್ಯಾನ್ ಆಗಿದ್ದು ಸರ್ಕಾರದಲ್ಲಿ ಮುಂಬಡ್ತಿನ ತಗೊಂಡು ರಮ್ನಳ್ಳಿ ಪಟ್ಟಣ ಪಂಚಾಯಿತಿಲಿ ಕಂದಾಯ ಪರಿಶೀಲಕರದು. ಆ ಸಮಯದಲ್ಲಿ ತುಂಬ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಲೂಟಿ ಹೊಡೆದ ನೋಡಿ, ಉಪ್ಪಿನಿಂದ ನೀರು ಕುಡಿಲೇಬೇಕನ್ನೋ ಸಾಕ್ಷಿ ಗಾದೆಗೆ ಸುಳ್ಳಲ್ಲ. ಅದು ಲೋಕಾಯುಕ್ತರು ಅವರ ಟ್ರ್ಯಾಪ್ ಆಯಿತು. ಆ ಲೋಕಾಯುಕ್ತರ ಶೋಧನೆ ಕಾರ್ಯದಲ್ಲಿ ತನ್ನ ಆದಾಯಕ್ಕಿಂತ ಹೆಚ್ಚು ಸಂಪತ್ತು ಗಳಿಸಿರೋದು ದೃಢ ಆಗಿರೋದ್ರಿಂದ ಲೋಕಾಯುಕ್ತರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಇವ್ರು ಮೈಸೂರು ಜಿಲ್ಲೆ, ಮೈಸೂರು ನಗರದಲ್ಲಿ ಇದ್ದರೆ ಸಾಕ್ಷಿಗಳನ್ನ ನಾಶಪಡಿಸುವ ಸಾಧ್ಯತೆ ಹೆಚ್ಚಿರೋದ್ರಿಂದ ದಯವಿಟ್ಟು ಇವ್ರನ್ನ ಬೇರೆ ಜಿಲ್ಲೆ ಇಲ್ಲಾಂದ್ರೆ ಲೀನ್ ಬದಲಾವಣೆ ಮಾಡಿ ಅಂತ ಒಂದು ಆದೇಶ ಪತ್ರವನ್ನು ಸರ್ಕಾರಕ್ಕೆ ಬರೆದಿರ್ತಾರೆ. ಆ ಪ್ರಕಾರ ಅದನ್ನೇನು ಮಾಡ್ತಾರೆ, ಅದನ್ನು ಕೂಡ DMA ಅಲ್ಲಿ ಬಚ್ಚಿಡ್ತಾರೆ.
DA ಮೇಲೆ ಇವರ ಸಹಚಾರರಿದ್ದಾರೆ ಕೆಲವು ಜನ. ಇವ್ರದ್ದು ಏನೇ ದೂರುಗಳು ಹೋದ್ರೂ ಕೂಡ ಅದನ್ನ ಬಚ್ಚಿಟ್ಟು ಅವ್ರನ್ನ ಸೇಫ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದನ್ನ ನಾವು ಬೆನ್ನೆತ್ತು ಹೋದಾಗ ಲೋಕಾಯುಕ್ತರಿಂದ ಬಂದಂತಹ ಅರ್ಜಿನೂ ಕೂಡ ಬಚ್ಚಿಟ್ಟಿದ್ದ ಕಾರಣ ನಾವು ಅದನ್ನು ಓಪನ್ ಮಾಡಿಸಿ ನಾವು DMR ಗಮನಕ್ಕೆ ತಂದಿರ್ತೀವಿ. ನಮ್ಮ ಏನು ಸಂಘಟನೆಯ ಹೋರಾಟದ ಫಲವಾಗಿ ಅವ್ರನ್ನ ಮದ್ದೂರು ಪುರಸಭೆಗೆ ಲೀನ್ ಬದಲಾವಣೆ ಮಾಡಿ ವರ್ಗಾವಣೆ ಮಾಡಿರುತ್ತೆ ಸರ್ಕಾರ. ಆದ್ರೂ ಕೂಡ ಆ ಬದಲಾವಣೆ ಆಗಿರೋದನ್ನ ಏನು ವರ್ಗಾವಣೆ ಮಾಡಿರ್ತಾರಲ್ಲ ಮದ್ದೂರಿಗೆ, ಅಲ್ಲೂ ಕೂಡ ವರದಿ ಮಾಡ್ಕೊಳ್ಳಲ್ಲ ಯಾರು ರಾಮಸ್ವಾಮಿ ಅವರು. ಶೋಕಾಸ್ ನೋಟಿಸ್ ಬಂದಿಲ್ಲ, 2 ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆ ಏನು ವರ್ಗಾವಣೆ ಆಗಿರೋದನ್ನ ಕೂಡ ಅವರು ವರದಿ ಮಾಡ್ಕೊಳ್ದೇನೆ ಸರ್ಕಾರಕ್ಕೂ ಕೂಡ ತಪ್ಪು ಮಾಹಿತಿಯನ್ನ ಕೊಟ್ಟು ಹಿಂದೆ ಇದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ಗಮನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅದನ್ನ ಮತ್ತೆ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆಯನ್ನು ಮಾಡಿಸ್ಕೊತಾರೆ. ನೋಡಿ, ಅವರ ರಾಜಕೀಯ ಪ್ರಭಾವ ಹೇಗಿದೆ, ಪ್ರಾಬಲ್ಯ ಹೇಗಿದೆ ಅನ್ನೋದು ಒಬ್ಬ ಲೋಕಾಯುಕ್ತರಿಂದ ಟ್ರ್ಯಾಪ್ ಆಗಿ ತನ್ನ ಆದಾಯಕ್ಕಿಂತ ಹೆಚ್ಚು ಸಂಪತ್ತು ಗಳಿಸಿರೋಂಥ ಒಬ್ಬ ಭ್ರಷ್ಟ ಅಧಿಕಾರಿಗೆ ಮತ್ತೆ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆ ಮಾಡ್ತದೆ ಅಂದ್ರೆ ಸರ್ಕಾರನೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆಗೆ ನಿಂತಿದೆಯೇನೋ ಅನ್ನೋದು ಕೂಡ ನಮಗೆ ಅನುಮಾನ ಕಾಡ್ತಿದೆ. ಏಕೆಂದರೆ ಈಗ ಮೈಸೂರಿನ ನಗರಾಭಿವೃದ್ಧಿ ಇಲಾಖೆಯ ಏನು ಸಚಿವರಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮನವಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಇವತ್ತು ನಗರಾಭಿವೃದ್ಧಿ ಇಲಾಖೆ ಏನು ಬಡಾವಣೆಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗದೇ ಇರೋಂತಹ ಬಡಾವಣೆಗಳಿಗೆ ಮತ್ತು ರೆವಿನ್ಯೂ ಬಡಾವಣೆಗಳಿಗೆ ಇವತ್ತು ಅಧಿಕೃತ ಖಾತೆಗಳನ್ನ ಮಾಡಿಕೊಟ್ಟು ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿ ಇಂತಹ ರಾಮಸ್ವಾಮಿ ಅಂತಹ ಭ್ರಷ್ಟ ಅಧಿಕಾರಿಗಳು ಇವತ್ತು ಸರ್ಕಾರಕ್ಕೆ ಬರುವಂತಹ ಆದಾಯವನ್ನು ಇವತ್ತು ದಿಕ್ತಪ್ಪಿಸಿ ಲೂಟಿ ಮಾಡ್ತಿದ್ದಾರೆ ಮತ್ತು ಲಪ್ಟಾಯಿಸ್ತಿದ್ದಾರೆ. ಮಂಜುನಾಥರ್, ಈಗ ಇಂಥ ಗುರುತರ ಆರೋಪ ಇದೆ. ಈಗ ನೀವು ನಿಂತ್ಕೊಂಡಿರೋ ಸ್ಪಾಟ್ ಕೂಡ ಪ್ರಾಯಶಃ ಅವರು ಗೋಲ್ಮಾಲ್ ಮಾಡಿ ಕೊಟ್ಟಿರೋ ಒಂದು ಖಾತೆ ಅನ್ಕೊಂತೀನಿ ನಾನು. ಯಾಕಂದ್ರೆ ನೀವು ಅದ್ರ ಲೋಕಾಯುಕ್ತ ದೂರು ಕೊಟ್ಟಿದ್ದೀರಿ, ನಾವು ಕೊಟ್ಟಿದ್ದೀವಿ. ಆದಾಗ್ಯೂ ಕೂಡ ಇಲ್ಲೇ ಅವ್ರನ್ನ ಕುರ್ಚಿ ಮೇಲೆ ಕೂಡಿಸಿದ್ರೆ ಸಾಕ್ಷಿ ನಾಕ್ಷ ಆಗಲ್ಲ ಅಂತ ಯಾವ? ಹೌದು, ಅದಕ್ಕೆ ನಾವು ಏನು ಯತೀಂದ್ರ ಸಿದ್ದರಾಮಯ್ಯ ಅವ್ರು ಮನವಿ ಮಾಡ್ಕೊಳ್ಳೋದೇನೆ ಅಂದ್ರೆ ಏನ್ ರಾಮಸ್ವಾಮಿ ಹಿಂದೆ ಭ್ರಷ್ಟಾಚಾರಗಳ ಅಕ್ರಮಗಳನ್ನ ಮಾಡಿದ್ರು ಅದನ್ನ ಈ ಕೂಡಲೇ ತನಿಖೆ ಆಗ್ಬೇಕು. ತನಿಖೆ ಆದ್ರೆ ಹಿಂದೆ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಇವತ್ತು ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗೋದಂತೂ ಗ್ಯಾರಂಟಿ. ಆದ್ರೆ ಏನ್ ರಾಮಸ್ವಾಮಿನ ಮತ್ತೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ರಾಮನಹಳ್ಳಿಗೆ ಬರ್ಬೇಕು ಅನ್ನೋದು ಅವ್ರದ್ದು ಏನೋ ಒಂದು ವೈಯಕ್ತಿಕ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇನು ನೀವು ಹೇಳ್ದಂಗೆ ಚಿನ್ನದ ಗಣಿ ಇದೆಯೋ ಇಲ್ಲ ಏನೋ ದುಡ್ಡಿನ ಸುರಿಮಳೆ ಸಿಗ್ತಾ ಇದೆಯೋ ಏನಂತ ಗೊತ್ತಿಲ್ಲ. ಇವತ್ತು ಅವರು ಸರ್ಕಾರಿ ನೌಕರರು, ಸಾರ್ವಜನಿಕರ ಸೇವೆಗಾಗಿ ಬರುವಂತಹ ಅಧಿಕಾರಿಗಳು. ಇವತ್ತು ಅದರಲ್ಲಿ ಕೆಲ ಅಧಿಕಾರಿಗಳು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಮಾಡುವಂತಹ ಅಧಿಕಾರಿಗಳಿಗೆ ಇವತ್ತು ಯಾವುದೇ ರೀತಿಯ ಮನ್ನಣೆ ಇಲ್ಲ. ಆದರೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಾನು ಎಲ್ಲಿ ಕೇಳ್ತಾರೆ ಅಲ್ಲಿ ವರ್ಗಾವಣೆಯನ್ನು ಮಾಡಿ ಅವ್ರನ್ನ ಅಕ್ರಮವಾಗಿ ಭ್ರಷ್ಟಾಚಾರವಾಗಿ ಮಾಡಿ ಅಲ್ಲಿ ಬರುವಂಥ ಆದಾಯವನ್ನು ಲೂಟಿ ಮಾಡ್ಕೊಳ್ಳೋಕ್ಕೆ ಇವತ್ತೆಲ್ಲೋ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ತಿದೆ ಅನ್ನೋದು ನಮ್ಗೆ ಅನುಮಾನ ಆಗಿದೆ. ಆದ್ದರಿಂದ ಏನು ರಾಮಸ್ವಾಮಿಯವರು ಮತ್ತೆ ರಾಮನಹಳ್ಳಿ ಪಟ್ಟಣ ಪಂಚಾಯತಿಗೆ ಏನಾರ ಕಂದಾಯ ಪರಿಶೀಲಕರಾಗಿ ಬಂದ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಇಂಥ ಅಧಿಕಾರಿಗಳು ಮೈಸೂರು ನಗರಕ್ಕೆ ಬೇಕಾಗಿಲ್ಲ. ಇವ್ರು ಇರೋದ್ರಿಂದ ನಿಮಗೂ ಕೂಡ ಕೆಟ್ಟ ಹೆಸರು. ಈಗ ತಾನೇ ನೀವು ಹೊಸದಾಗಿ ಸಚಿವರಾಗಿದ್ದೀರಾ, ನಿಮ್ಮ ಘನತೆ ಗೌರವಕ್ಕಾಗಿ ನೀವು ಉಳಿಸ್ಕೋಬೇಕಂದ್ರೆ ಇಂಥ ಅಧಿಕಾರಿಗಳು ಮೈಸೂರು ಜಿಲ್ಲೆಯಿಂದ ಹೊರಗಿಡಬೇಕು. ಏಕೆಂದರೆ ಈಗ ಲೋಕಾಯುಕ್ತರು ಆಲ್ರೆಡಿ ಅವ್ರ ಮೇಲೆ ಶೋಧಕರಣ ಮಾಡಿದ್ದಾರೆ, ಅದರಲ್ಲಿ ಸಾಬೀತಾಗಿದೆ. ಆದ್ರಿಂದ ನೋಡಿ, ಸರ್ಕಾರಿ ಜಾಗ ಇದು 292 ನಾವು ಸರ್ವೆ ನಂಬರ್ ಸರ್ಕಾರಿ ಜಾಗ ಖಾತೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮೇಲೆ ಇದುವರೆಗೂ ನಾವು ಸೌತ್ ಪೊಲೀಸ್ ಸ್ಟೇಷನ್ ಆಗ್ಲೇಬೇಕು. ಈಗ ಸೌತ್ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಶೇಖರ್ ಅಂತ ಇದ್ರು ಇನ್ಸ್ಪೆಕ್ಟ್ರು, ಅವ್ರಿಗೆ ಹೋಗಿ ನಾವು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅಂತ ಹೇಳಿದ್ವಿ. ನಾವು ಅವ್ರು ಏನಂದ್ರು ಗೊತ್ತು, ತಹಸೀಲ್ದಾರಿಂದ ನಮಗೆ ಡೈರೆಕ್ಷನ್ ಬರಬೇಕು, ನಾವು ಏಕೆ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾವು FIR ಮಾಡಲ್ಲ ಅಂದ್ರು. ಈಗ ತಹಸೀಲ್ದಾರ್ ಮಾಡ್ತೀನಿ ಅಂದಿದ್ದಾರೆ. ನಿಮ್ಗೆ ಏನಾದ್ರು ನಂಬಿಕೆ ಇದೆಯಾ, ಮಾಡಬಹುದು ಅಂತೀರಾ ಅಥವಾ ಆಗ್ರಹ ಮಾಡ್ತೀರಾ? ಸರ್, ಇದು 1 ವರ್ಷ ಬೇಕಾಗಿತ್ತ ಇವ್ರ ಮೇಲೆ ಕ್ರಮ ತಗೊಳ್ಳೋಕೆ. ನಂಬಿಕೆ ಇಲ್ಲ ನಮ್ಗೆ. ನಂಬಿಕೆ ಇಲ್ಲದೆ ಇರೋದಕ್ಕೆ ಏನ್ ಮಾಡ್ತಾ ಇದೀವಿ, ಇವತ್ತು ತಹಸೀಲ್ದಾರ್ನು ಕೂಡ ಪಾರ್ಟಿ ಮಾಡಿ ನಾವು FIR ಮಾಡ್ಬೇಕಾಗತ್ತೆ. ಇಲ್ಲ ಅವರು ಕೂಡ ಇನ್ವಾಲ್ವ್ ಆಗಿರ್ಬೋದು ಅನ್ಸುತ್ತೆ. ಏಕೆಂದ್ರೆ ನಾವು ಪ್ರತಿ ವಾರಕ್ಕೊಂದ್ಸಲ ಹೋಗಿ ತಹಸೀಲ್ದಾರ್ನ ಭೇಟಿ ಆಗ್ತೀವಿ. ಅದು ಖಾತೆ ಮಾಡಿದ್ದಾರೆ ಸರ್ಕಾರಿ ಜಾಗನ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಏನು ಅನಧಿಕೃತವಾಗಿ ನಿರ್ಮಾಣ ಆಗಿದೆ ಅಲ್ಲಿಗೆ ನೋಟಿಸ್ ಕೊಟ್ಟು ಅದನ್ನ
ತೆರವುಗೊಳಿಸಿ ಅಂತನೂ ಕೂಡ 100 ಬಾರಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಮತ್ತು ಅದಕ್ಕೆ ಖಾತೆ ಏನು ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅಂತಲೂ ಕೂಡ ನಾವು ಕೊಟ್ಟಿದ್ದೀವಿ. ಆದರೂ ಕೂಡ ಇದುವರೆಗೂ ಆಯಿತು, ಯಾವುದೇ ಕ್ರಮ ಆಗಿಲ್ಲ. ಈಗ ರಾಮಸ್ವಾಮಿ ಅವ್ರ ಮೇಲೆ, ಸಿದ್ದಯ್ಯ ಅವ್ರ ಮೇಲೆ ಬಿಲ್ ಕಲೆಕ್ಟ್ರು, ಹೌದು ರವಿಕೀರ್ತಿ ಅವ್ರ ಮೇಲೆ, ಹೌದು ಪುಷ್ಪಲತಾ ಅವ್ರ ಮೇಲೆ, ಪುಷ್ಪಲತಾ ಅವ್ರ ಮೇಲೆ. ಮತ್ತು ಇದಕ್ಕೆ ಎಲ್ರಿಗೂ ಕೂಡ ರಕ್ಷಣೆಗೆ ನಿಂತಿರೋದು ಪ್ರಿಯದರ್ಶಿನಿ ಮೇಡಮ್ ಅವರು. ಓಕೆ, ಇಷ್ಟು ಜನಕ್ಕೆ ಯಾಕೆಂದ್ರೆ ನಾವೆಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ, 1 ವರ್ಷ ಆಯಿತು, ಅವ್ರ ಮೇಲೆ ಕ್ರಮ ಆಗಿಲ್ಲ. 259/3 ಯಾವುದೋ ಒಂದು ಸರ್ವೆ ನಂಬರು, ಅದು ಯಾವುದೋ ಇಶ್ಯೂವೇ ಅಲ್ಲ, ಅದು ಕಂಪ್ಲೇಂಟೇ ಅಲ್ಲ ಅದು. ಅದನ್ನ ಯಾರೋ ಪಾಪ ದಲಿತ ನೌಕರರು, ದಲಿತ ಅಧಿಕಾರಿಗಳು ಖಾತೆ ಮಾಡಿದ್ದಾರೆ ಅಂದ್ಬಿಟ್ಟು ಒಂದೇ ದಿನದಲ್ಲಿ ರಿಪೋರ್ಟ್ ತರಿಸ್ಕೊಂಡು ಸರ್ಕಾರಕ್ಕೆ ಅವ್ರ ಮೇಲೆ ಅಮಾನತ್ ಮಾಡಿ ವರ್ಗಾವಣೆ ಮಾಡಿ ಅಂತ ಶಿಫಾರಸ್ ಮಾಡ್ತಾರೆ ಅಂದ್ರೆ ಪ್ರಿಯದರ್ಶಿನಿ ಅವರು. ನಾವು ಕೊಟ್ಟಿರೋ ಕಂಪ್ಲೇಂಟ್ ಏನಾಯ್ತು? 1 ವರ್ಷದಿಂದ ಕೊಟ್ಟಿರೋ ಕಂಪ್ಲೇಂಟು, ಸರ್ಕಾರಿ ಭೂಮಿ ಇಲ್ಲೇ ಕಾಣ್ತಾ ಇದೆಯಲ್ಲ, ಖಾತೆ ಮಾಡಿದಾರಲ್ಲ, ದಾಖಲೆಗಳು ಸಮೇತ ಕೊಟ್ಟಿದ್ದೀನಲ್ಲ. ಆದ್ರೆ ದಲಿತ ಅಧಿಕಾರಿ ನೌಕರರ ಮೇಲೆ ಕ್ರಮ ತಗೊಳಕ್ಕಾಗತ್ತೆ, ಬೇರೆ ಸಮುದಾಯದವ್ರ ಮೇಲೆ ಕ್ರಮ ತಗೊಳಕ್ಕಲ್ವಾ? ಅವ್ರು ತಪ್ಪು ಮಾಡಿಲ್ವಾ? ದಲಿತ ಸಮುದಾಯದವರ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದಾರ? ತಪ್ಪೇ ಅಲ್ಲ ಅದು ನಮ್ಮ ಪ್ರಕಾರ. ಆದ್ರೂ ಕೂಡ ಅಲ್ಲಿ ಬೇಗ FIR ಆಯ್ತು. ಇಲ್ಲಿ ಒಂಥರ ಜಿಂಕೆ ಆಮೆ ನಡಿಗೆ ಎರಡೂ ಅವರೇ. ಹೌದು, ಅದು ಉದ್ದೇಶಪೂರ್ವಕ ಮಾಡಿರುವಂತ ಸರ್. ಅದು ಮುಂದೆ ಅದು SC/ST ಕಮಿಷನಲ್ಲಿ ಕೇಸು ಕೂಡ ಬುಕ್ ಆಗಿದೆ. ನಮ್ಮ ಸಂಘಟನೆ ವತಿಯಿಂದನೇ ಕೂಡ ಮಾಡಿದ್ದೀವಿ. ಯಾರು ಅಧಿಕಾರಿಗಳು ವರದಿ ತರಿಸ್ಕೊಂಡು ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಅದು ಮುಂದಿನ ದಿನಗಳಲ್ಲಿ ತನಿಖೆ ಆಗುತ್ತೆ. ಆಗ್ಲಿ, ಅವ್ರೇನೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಲಿ. ಆದ್ರೆ ನಮ್ಮ ಹತ್ತಿರ ಇರುವಂತ ದಾಖಲೆ ಪ್ರಕಾರ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಅದು ಒಂದ್ ಕಡೆ ಇರ್ಲಿ ಬಿಡಿ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದ್ರೆ ಅವರು ಕಾನೂನು ಅಡಿಯಲ್ಲಿ ಜಯಿಸ್ಕೊ ಬರ್ತಾರೆ. ಆದ್ರೆ ನಾವು ಕೊಟ್ಟಿರೋ ಕಂಪ್ಲೇಂಟು 1 ವರ್ಷದಿಂದ ಜಿನಿಯನ್ನಾಗಿ ಇಲ್ಲಿ ಕೊಟ್ಟಿರೋಂಥ ಕಂಪ್ಲೇಂಟು ಇನ್ನೂ ಕ್ರಮ ಆಗಿಲ್ವಲ್ಲ. ಈ ಸ್ಪಾಟ್ ಏನಿದೆಲ್ಲ ಇದೊಂಥರ ವಿವಾದಗ್ರಸ್ತ ಅಂತ ಹೇಳ್ತೀರಿ. ಇಲ್ಲಿ FIR ಆಗ್ಲೇಬೇಕು, ಕ್ರಮ ಆಗ್ಲೇಬೇಕು. ಹೌದು ಸರ್. ಆಮೇಲೆ ಮುಖ್ಯವಾಗಿ ಇಲ್ಲಿ ಏನ್ ಮಾಡಿಕೊಟ್ಟಿದಾರೆ ರಾಮಸ್ವಾಮಿ ಅವರು, ಇಲ್ಲಿ ಬಂದ್ರೆ ಡೇಂಜರ್ ಝೋನ್ ಅಂತ ನೀವು ಹೇಳ್ತೀರಾ? ಹೌದು ಸರ್. ಈಗ ರಮನಹಳ್ಳಿಗೆ ನಾವು ಅಂತಲೇ ಹೇಳ್ದಂಗೆ ರಮನಹಳ್ಳಿಗೆ ಮತ್ತೆ ಇಂಥ ಅಧಿಕಾರಿಗಳು ಯಾರು ನಾನು ಮುಂದೆ ಪ್ರಸ್ತಾಪ ಮಾಡಿದ ಹೆಸರುಗಳನ್ನ, ಈ ರಾಮಸ್ವಾಮಿ ಅಂತವರು, ಈ ರವಿಕೀರ್ತಿ ಅಂತವ್ರು, ಅವರೆಲ್ಲ ಬಂದ್ರೆ ಇವತ್ತು ಈ ರಮನಹಳ್ಳಿ ಸುತ್ತಮುತ್ತ ಇರೋಂತಹ ಗ್ರಾಮಗಳಿಗೆ ಕೆಟ್ಟ ಹೆಸರು. ಸರ್ಕಾರಿ ಜಾಗಗಳು ಉಳಿಯಲ್ಲ, ಎಲ್ಲಾನು ಲಪ್ಟಾಯಿಸಿ ಉಳ್ಳವರ ಹೆಸರಿಗೆ ಖಾತೆ ಮಾಡ್ಕೊಡ್ತಾರೆ. ಎಲ್ಲ ಸುಮ್ನೆ ಮಾಡ್ಕೊಡಲ್ಲ. ಇವ್ರಿಗೇನು ಕಮಿಷನ್ ತಗೊಳ್ದೇನೆ ಸುಮ್ನೆ ಮಾಡಲ್ಲ. ಸರ್ಕಾರಿ ಜಾಗ ಅಂತ ಗೊತ್ತು ತಾನೆ ಅವ್ರಿಗೆ. RTC ನೋಡಿರಲ್ವಾ? ಒಂದು ಲೇಔಟದು ಯಾವ RTCಲಿ ಯಾವ ಸರ್ವೆ ನಂಬರಲ್ಲಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ವಾ? ಅದು ಅಧಿಕೃತ ಖಾತೆನೇ ಮಾಡಿದ್ದಾರೆ, ಖಾತೆ ಮಾಡಿದ್ದಾರೆ. ತಪ್ಪಲ್ವಾ ಸರ್? ನಾನ್ ಕೇಳಿದ ಪ್ರಕಾರ ಈಗ ರವಿಕೀರ್ತಿ ಅವ್ರಿಗೆ ಒಂದ್ಸತಿ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಕೂಡ ಅದು ನಜರ್ ಅಂದಾಜ್ ಅಂದ್ರೆ ಅದನ್ನ ಕಡೆಗಣಿಸಿ ಮತ್ತೆ ಮಾಡಿದ್ರು ಅಂತ ಕೇಳಿದೆ. ಹೌದು ಸರ್. ಈ ಹಿಂದೆ 2021ರಲ್ಲಿ ರಾಮನಹಳ್ಳಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೆ ಆಯ್ತು. 22ರಲ್ಲಿ ಪುಷ್ಪಲತಾ ಅವರು ಫಸ್ಟ್ ಮಾಡಿರ್ತಾರೆ, 2 ಖಾತೆನ ಅವ್ರು ಮಾಡಿರ್ತಾರೆ. ನಂತರ 24-25ರಲ್ಲಿ ಬಂದಂತಹ ಮುಖ್ಯಾಧಿಕಾರಿಯಾಗಿ ಬಂದಂತಹ ರವಿಕೀರ್ತಿ ಅವರು ಕೂಡ ಇದೇ ಜಾಗದಲ್ಲಿ ಇದೇ ಬಿಲ್ಡಿಂಗ್ ಒಂದು ಖಾತೆ ಮಾಡ್ತಾರೆ. ಅದು ಅಧಿಕೃತ ಖಾತೆನೆ, ಅದು ಸರ್ಕಾರಿ ಜಾಗ ಅಂತ ಗೊತ್ತಿದ್ರು ಕೂಡ ಅದೇನಾಗುತ್ತೆ, ನಾವು ಕೂಡ RTIಯಲ್ಲಿ 2J ಪ್ರಕಾರ ಪರಿಶೀಲನೆ ಮಾಡಿದಾಗ ಕಂದಾಯ ಶಾಖೆಯಲ್ಲಿ ಅದು ರಿಜೆಕ್ಟ್ ಆಗಿರುತ್ತೆ. ಏನಂತ, ಇದು ಸರ್ಕಾರಿ ಜಾಗ, ಇದು ಖಾತೆ ಮಾಡಕ್ ಬರಲ್ಲ ಅಂತ ರಿಜೆಕ್ಟ್ ಆಗಿ ಶರಾದಲ್ಲಿ ಅವರು ಸ್ಪಷ್ಟವಾಗಿ ಹಾಕಿದ್ರು ಕೂಡ, ರಿಜೆಕ್ಟ್ ಮಾಡಿದ್ರು ಕೂಡ ರವಿಕೀರ್ತಿ ಅವರು ಏನು ಆಮಿಷಕ್ಕೆ ಒಳಗಾಗಿ ಅವರು ಈ ಸರ್ಕಾರಿ ಜಾಗವನ್ನ ಈ ಭೂ ಮಾಫಿಯಾ ಭೂಕಾರರಿಗೆ ಏನ್ ಮಾಡ್ತಾರೆ, ಖಾತೆ ಮಾಡ್ಕೊಡ್ತಾರೆ. ನೀವು ತೋರಿಸಿರೋ PID ನಂಬರ್ 3 ಇವೇನಾ? ಇದೆ. ಹೌದು ಸರ್. PID ನಂಬರ್ ಅದೇನೆ, ಸರ್ವೆ ನಂಬರ್ RTCನೂ ಕೂಡ ಕೊಡ್ತೀನಿ, ಜಾಗನೂ ಇದೇನೆ. ಅದಕ್ಕೇನು ಬೇಕು ದಾಖಲೆಗಳನ್ನ ನಾನು ಸಲ್ಲಿಸೋಕ್ಕೆ ರೆಡಿ ಆಗಿದ್ದೀನಿ. ಏನಂದ್ರೆ ನಮ್ದು ಏನಂದ್ರೆ ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು. ಸೊ ಇದು ಸರ್ಕಾರಿ ಜಾಗ, ಇಲ್ಲಿ ಅವ್ರಿಗೆ ಹಕ್ಕಿಲ್ಲ. ಹೌದು, ಯಾವುದೇ ರೀತಿ ಹಕ್ಕಿಲ್ಲ. ಇಲ್ಲಿ ಇರೋರಿಗೂ ಹಕ್ಕಿಲ್ಲ. ಹೌದು, ಇರೋರ್ಗೂ ಹಕ್ಕಿಲ್ಲ, ಇಲ್ಲಿ ಮಾಡ್ಕೊಟ್ಟವ್ರಿಗೂ ಹಕ್ಕಿಲ್ಲ. ಮತ್ತೆ ಅವ್ರು ನೋಡಿ, ಈಗ ಜನಗಳಿಗೆ ಏನೋ ಪಾಪ ಏನೋ ಯಾರೋ ಹಿಂದೆ ಗ್ರಾಮ ಪಂಚಾಯತಿಲಿ ಯಾವ್ದೋ ಒಂದು ಖಾತೆ ಮಾಡ್ಕೊಟ್ಟಿರ್ತಾರೆ. ಆ ಖಾತೆ ನಂಬಿ ಏನ್ ಮಾಡ್ತಾರೆ ಪಾಪ, ಸಾಲನೋ ಏನೋ ಮಾಡಿ ಪಾಪ ಒಂದು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ತಗೊಂಡಿರ್ತಾರೆ. ಅವ್ರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆ ಕಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾರೋ ಇರ್ಬೋದೇನೋ. ಸುಳ್ಳು ದಾಖಲೆಗಳನ್ನ ಹೆಂಗ್ ಗೊತ್ತಾಗುತ್ತೆ? ಈಗ ಸುಳ್ಳು ದಾಖಲೆಗಳನ್ನ ಕ್ರಿಯೇಟ್ ಮಾಡಿ
ಈಗ ಎಲ್ಲ ಈಗ ಟೆಕ್ನಾಲಜಿ ಏನು ಯಾರ ಸಿಗ್ನೇಚರ್ನೇ ಈಗ ಡೂಪ್ಲಿಕೇಟ್ ಮಾಡ್ತಾರೆ ಅಂದ್ರೆ ಪಾಪ ಈಗ ಅವು ಅವಿದ್ಯಾವಂತರಿಗೆ ಮತ್ತೆ ಬಡವರಿಗೆ ಹೆಂಗ್ ಗೊತ್ತಾಗುತ್ತೆ? ಕಡಿಮೆ ರೇಟಿಗೆ ಸಿಕ್ತು ಅಂತ ತಗೊಂಡಿರ್ತಾರೆ. ಈಗ ನಾಳೆ ದಿನ ಬಂದಿದ್ನ ಡಮಾಲಿಸ್ ಮಾಡಿದ್ರೆ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಇಲ್ಲಿ? ಈ ಮುಂಚೆ ಕೂಡ ರಾಮಸ್ವಾಮಿ ಅವ್ರ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಇದ್ವು, ಎನ್ಕ್ವೈರಿಗಳು ಆದವು. ಆಲ್ಮೋಸ್ಟ್ ಅವ್ರು ಜೈಲಿಗೆ ಹೋಗೋ ಲೆಕ್ಕ ಕೂಡ ಬಂದಿತ್ತು ಒನ್ ಟೈಮ್. ಹೌದು ಆದ್ರೂ ಏನೋ ಒಂದು ಪಾರಾದ್ರು. ಅಂದ್ರೆ ಪವರ್ ಬಳಸಿ ಏನಾದ್ರು ತಪ್ಸ್ಕೊಂತ ಇದಾರ ಸರ್. ಇಲ್ಲಿ ಏನಂದ್ರೆ ನಮ್ಮ ಪ್ರಕಾರ ನಮ್ಗೆ ಅನುಮಾನ ಏನಂದ್ರೆ ಕೆಲ ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳ ಅವ್ರಿಗೆ ಬೆನ್ನಿಗೆ ಹಿಂದೆ ನಿಂತಿರೋ ತರ ಕಾಣ್ತಾ ಇದೆ ಸರ್. ದಯವಿಟ್ಟು ಯಾರೇ ನಿಂತಿದ್ರು ಕೂಡ ಈ ಕೂಡಲೇ ಅವರ ಪರವಾಗಿ ಯಾವುದೇ ರೀತಿ ಧ್ವನಿ ಎತ್ತಕ್ಕೆ ಹೋಗ್ಬೇಡಿ. ಏಕೆಂದ್ರೆ ಅವರೊಬ್ರು ಭ್ರಷ್ಟಾಚಾರಿ. ಅವರು ಸರ್ಕಾರಿ ಜಾಗಗಳನ್ನ ಎಲ್ಲೂ ಬಿಟ್ಟಿಲ್ಲ. 2021ರಿಂದ ಇಲ್ಲಿವರೆಗೂ ಕೂಡ ತನಿಖೆ ಆಗಲಿ, ಎಷ್ಟು ರಮಣಳ್ಳಿಪಟ್ಟಣ ಪಂಚಾಯತಿಲಿ ಅವರ ಅವಧಿಯಲ್ಲಿ ಎಷ್ಟು ಖಾತೆಗಳಾಗಿದೆ ಅದನ್ನೆಲ್ಲ ತನಿಖೆ ಆಗಲಿ. ಎಲ್ಲನೂ ಕೂಡ 70-80% ತನಿಖೆ ಆಗ್ಬೇಕು. ತನಿಖೆ ಆದಾಗ ಇನ್ನೂ ಅವ್ರದ್ದು ಏನಿದೆ ಅಕ್ರಮ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ. ಇದು ಸ್ಯಾಂಪಲ್ ಅಷ್ಟೇನೆ. ಇಷ್ಟು ಕೊಟ್ಟಿರೋದು, ಇನ್ನೆಷ್ಟು ಕಣ್ಣಿಗೆ ಕಾಣ್ತಾ ಇರೋದು ಇಷ್ಟು, ಕಣ್ಣಿಗೆ ಕಾಣದೇ ಇರೋದು ಇನ್ನೆಷ್ಟು ಮಾಡಿದಾರೋ ಗೊತ್ತಿಲ್ಲ. ಅದು ತನಿಖೆ ಆಗ್ಬೇಕು. ಮಂಜುನಾಥ್ ಅವ್ರು ಈಗ ಲಾಸ್ಟ್ ಟೈಮ್ ಅವ್ರಿಗೆ ವರ್ಗ ಮಾಡಿ, ಅಂದ್ರೆ ಮಂಜುನಾಥ್ ಅವ್ರಿಗೆ, ಆಮೇಲೆ ಇವರು ಈಗ ಮಹೇಶ್ ಅಂತ ಹೇಳಿ ಚೀಫ್ ಆಫೀಸರ್ ಬಂದಿರಲ್ಲ, ಅವ್ರು ಬಂದು ಬೋಣಿಗೆ ಒಂದು ತಿಂಗಳಾಗಿರ್ಲಿಕ್ಕಿಲ್ಲ ಅವ್ರ ಮೇಲೆ ಒಂದಿಷ್ಟು ಅಲಿಗೇಷನ್ ಮಾಡಿದ್ರು. ಜೊತೆಗೆ ಅವ್ರ ಲಾಗಿನ್ ಅಲ್ಲಿ ಸುಮಾರು ಇದಾವೆ ಅಂತ ಹೇಳಿ, 0 ಲಾಗಿನ್ ಆಗಿರೋ ಕೂಡ ವರದಿ ತಪ್ಪು ಕೊಟ್ಟರು ಅಂತ ಗೊತ್ತಾಯ್ತು. ಹೌದು. ಆ ಕಾರಣದಿಂದಾನೇ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಯ್ತು. ಅವ್ರಿಗೊಂದು ನೋಟಿಸ್ ಏನೋ ಕೊಡಂಗಾಯ್ತು. ಇಲ್ಲ ಸರ್, ಅದು ಕೂಡ ನಾನು ಕೂಡ ನನ್ನ ಮೀಡಿಯಾಗಳಲ್ಲಿ ಬಂದಿದ್ನ ನಾನು ಕೂಡ ಗಮನಿಸಿದೆ. ಅದು ಸತ್ಯಕ್ಕೆ ದೂರವಾದಂತಹ ಮಾಹಿತಿ ಸರ್. ಅವತ್ತು ಏನೋ ರಿಪೋರ್ಟ್ ಕೊಟ್ಟಿದ್ರೆ ಆ ಲಾಗಿನ್ ತೆಗೆಸ್ ನೋಡಿ, 1000 ಚಿಲ್ಡ್ರೆ BC ಲಾಗಿನಲ್ಲಿದೆ. ಓಕೆ. BC ಲಾಗಿನ ಬಿಲ್ ಕಲೆಕ್ಟರ್ ಲಾಗಿನಲ್ಲಿದೆ. 200-300 ಚಿಲ್ಡ್ರೆ RI ಲಾಗಿನಲ್ಲಿದೆ. 700-800 ಚಿಲ್ಡ್ರೆ ಯಾರೋ ಚೀಫ್ ಆಫೀಸರ್ ಲಾಗಿನಲ್ಲಿದೆ. ಯಾರು ಜಾಸ್ತಿ ಇದೆ ಲಾಗಿನಲ್ಲಿ? ಬಿಲ್ ಕಲೆಕ್ಟರ್ ಲಾಗಿನಲ್ಲಿದೆ. ಯಾಕೆ ಅವ್ರ ಮೇಲೆ ಕ್ರಮ ಆಗಲಿಲ್ಲ? ಮಂಜುನಾಥ್ ಮಹೇಶ್ ಮಾತ್ರ ಕಣ್ಣಿಗೆ ಕಾಣಿದ್ರ? ಯಾಕೆಂದ್ರೆ ಅವರು ದಲಿತ ನೌಕರರಲ್ವಾ, ದಲಿತ ಅಧಿಕಾರಿಗಳಲ್ವಾ? ಆದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ತೆಗಿಸಿ ಅವತ್ತು ವರದಿ ಕೊಟ್ರಲ್ಲ, ಲಾಗಿನಲ್ಲಿ ಅವತ್ತು ಪ್ರೆಸೆಂಟ್ ಎಷ್ಟೆಷ್ಟಿತ್ತು ಅಂತ ನಾನು ಕೂಡ ಗಮನಿಸಿದ್ದೀನಿ. 1000 ಚಿಲ್ಡ್ರೆ ಇದೆ ಸಿದ್ದಯ್ಯ ಅವ್ರ ಲಾಗಿನಲ್ಲಿ. ವರದಿ ಕೊಡೋ ಡೇಟ್ ಬೇರೆ, ಲಾಗಿನ್ ನಲ್ಲಿ ಪೆಂಡಿಂಗ್ ಇರೋ ಬೇರೆ. ಹೌದು ಸರ್. ವರದಿ ಏನ್ ಕೊಟ್ಟಿದ್ದಾರೆ? ಕಾರ್ಪೊರೇಷನ್ ಅಲ್ಲಿ ಕಂದಾಯ ಶಾಖೆಯಲ್ಲಿ ಇದಾರಲ್ಲ, ಯಾರೋ ಒಬ್ರು ಇದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವ್ರ ಹೆಸರು ಪ್ರಸ್ತಾಪ ಮಾಡಲ್ಲ. ಅವ್ರಿಗೆ ಕಂದಾಯದ ಗಂಧನೇ ಗೊತ್ತಿರಲ್ಲ ಅವ್ರಿಗೆ. ತನ್ನ ರಾಜಕೀಯ ಪ್ರಭಾವನ ಬಳಸಿ ಕಂದಾಯ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಮೈಸೂರು ಮಹಾನಗರ ಪಾಲಿಕೆ ಟ್ರಾನ್ಸ್ಫರ್ ಮಾಡಿಸ್ಕೊ ಬಂದಿದ್ದಾರೆ. ಏನಕ್ಕೋಸ್ಕರ? ಸರಿ, ತಮಗೆ ಅವ್ರ ಹೆಸರು ಹೇಳಿಕ್ ಮುಜುಗರ. ನಮಗೆ ಮುಜುಗರ ಏನಿಲ್ಲ, ಭಯ ಮುಜುಗರ ಅಲ್ಲ ಸರ್. ಜಿಗಣಿ ಅವ್ರ ಅಂತ ಹೇಳ್ತೇನೆ, ಅವ್ರನ್ನ ಕರ್ಕೊಂಡ್ ಬಂದಿದ್ದು ಅವರೇ ಮಾಡಿದ್ದು ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ನಾವು ಡೈರೆಕ್ಟ್ ಕೂಡ ಕೇಳ್ಬಿಟ್ಟಿದ್ವಿ ನಾವು. ಹೌದು ಸರ್. ಇದ್ರಲ್ಲಿ ಏನು ಗೊತ್ತಾ, ಕಾರ್ಪೊರೇಷನ್ ಕೆಲ ಅಧಿಕಾರಿಗಳು ನೌಕರರು ಕೂಡ ಸೇರಿ ಉದ್ದೇಶಪೂರ್ವಕವಾಗಿ ದಲಿತ ನೌಕರರು ಮತ್ತೆ ದಲಿತ ಅಧಿಕಾರಿನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಸುಳ್ಳು FIR ಮಾಡಿಸಿ ಅವರ ಮಾನಸಿಕವಾಗಿ ಕುಗ್ಗುವಂಥ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಏನು ದಲಿತ ಸಂಘಟನೆಗಳಿದೆ ಮೈಸೂರು ಭಾಗದಲ್ಲಿ, ಅವ್ರ ಪರವಾಗಿ ನಿಂತ್ಕೊತೀವಿ. ಅವ್ರು ತಪ್ಪು ಮಾಡಿದ್ರೆ ನಾವು ಕೂಡ ಕಾನೂನು ಪರವಾಗಿ ಅವ್ರು ಶಿಕ್ಷೆ ಆಗಲಿ ಅಂತೀವಿ. ತಪ್ಪು ಮಾಡಿಲ್ಲ ಅಂದರೆ ಅವ್ರ ಪರವಾಗಿ ನಿಂತ್ಕೊಂಡು ಯಾರು ಏನೇ ದೂರು ಕೊಟ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಏನು ಒಂದು ಮಂಜುನಾಥ್ ಅವರು ದೂರ ಅಂತಂದ್ರೆ, ಈಗ ಮಂಜುನಾಥ್ ಅವ್ರಿಗೆ ಆಯ್ತು, ಚೀಫ್ ಆಫೀಸರ್ಗೆ ಅಲ್ಲಿ ಕುತ್ಕೊಳ್ಳಿ ಕೊಡ್ಲಾರ್ದಷ್ಟು ಹಿಂಸೆಗಳು ಅದು. ಯಾರೋ ಬಂದ್ರು, ಅರ್ಜಿಗಳು ಕೊಟ್ಟರು, ಸುಮ್ಮನೆ ದೂರುಗಳು ಕೊಟ್ಟರು ಅಂತ ಅವರು ಹೇಳ್ತಾ ಇದ್ರು. ಬಟ್ ಇಲ್ಲಿ ಇಷ್ಟೊಂದು ಅಂದ್ರೆ ತಿಮಿಂಗ್ಲ ಬಿಟ್ಟು ಸಣ್ಣ ಮೀನು ಹಿಡಿತಾರ ಹೇಗೆ ಅಂತ ಸರ್? ಈಗ ಮೊದಲು ರವಿ ಕೀರ್ತಿ ಅವರಿದ್ದಾಗ, ಪುಷ್ಪಲತಾ ಅವರಿದ್ದಾಗ, ಮತ್ತೆ ರಾಮಸ್ವಾಮಿ ಅವರಿದ್ದಾಗ ಬ್ರೋಕರ್ಗಳ ಅಡ್ಡ ಜಾಸ್ತಿ ಆಗಿತ್ತು. ಓಕೆ. ರಮಣಳ್ಳಿಪಟ್ಟಣ ಬೆಳ್ತಿ. ನಾವು ಕೂಡ ಒಬ್ಬರು ಸಫಾಯಿ ಕರ್ಮಚಾರಿ ಡಿಸ್ಟ್ರಿಕ್ಟ್ ಕಮಿಟಿ ಮೆಂಬರು, ಅಂದರೆ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು. ನಮ್ಮದು 100 ಕೆಲಸಗಳಿರ್ತವೆ, ಬರ್ತಾ ಇರ್ತೀವಿ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ. ನಾವು ಬಂದಾಗಲ್ಲ ಜನ ತುಂಬ್ಕೊಂಡಿದ್ರು ತುಂಬ. ಆಮೇಲೆ ನಾನು ಕೂಡ DSS ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಘಟನೆಯ ಕೆಲಸಗಳು 100 ಇರ್ತವೆ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಾವು ಬಂದಾಗಲ್ಲ ಜನ ತುಂಬ್ಕೊಂಡಿರೋರು. ನಾನೆಲ್ಲ ಕಂದಾಯದಿಂದ ಕಟ್ಟಾಗಿ ಬರ್ತಿದಾರೇನೋ ಜನ ಅಂದರೆ ಏನಿಲ್ಲ, ಆರಾಮಾಗಿ ಬರೋರು, ಚೇರಲ್ಲಿ ಕೂತ್ಕೊಳ್ಳೋರು. ಚೀಫ್ ಆಫೀಸರ್ ಪರ್ಮಿಷನ್ ಇಲ್ಲದೆ ಏನೇನು ಸುಮ್ಮನೆ ಡೈರೆಕ್ಟಾಗಿ ನುಗ್ಗೋರು. ರವಿ ಕೀರ್ತಿ ಇದ್ದಾಗ, ಪುಷ್ಪಲತಾ ಅವರಿದ್ದಾಗ
ಆಗ ಅಡ್ಡ ಬ್ರೋಕರ್ ಅಡ್ಡಗಳು ಆಗ ಅನ್ಕೊಂಡೆ ನಾನು ಅಲ್ಲೇ ವಿಚಾರಿಸ್ತೆ ಒಬ್ರನ್ನ, ಏನು ಇಷ್ಟೊಂದು ಜನ ಇದಾರಲ್ಲ ಇವರೆಲ್ಲ ಏನು ಖಾತೆ ಮಾಡ್ಕೊಳಕ್ ಬಂದಿದಾರ ಇಲ್ಲ ಕಂದಾಯ ಕಟ್ಟಕ್ಕೆ ಬಂದಿದಾರ ಅಂತ. ಇಲ್ಲ ಇವರೆಲ್ಲ ಖಾತೆ ಮಾಡಿಸಿರೋ, ಯಾರು ಖಾತೆ ಮಾಡಕ್ಕೆ ಕೊಟ್ಟಿರ್ತಾರೆ ಅವ್ರದ್ದು ಖಾತೆ ಮಾಡಿಸ್ಕೊಳಕ್ ಬಂದಿದ್ದಾರೆ ಬ್ರೋಕರ್ಗಳಂತ ಅನ್ಕೊಂಡೆ ನಾನು. ಆಗ ಅನ್ಕೊಂಡು ಏನು ಇಷ್ಟೊಂದು ಜನ ಇಲ್ಲಿ ಬಿಟ್ಕೊಂಡಿದಾರಲ್ಲ. ಈಗ ನಾನು ಪಟ್ಟಣ ಪಂಚಾಯತಿಗೆ ಹೋದ್ರೆ ಅಂಥವ್ರು ಯಾರೂ ಇಲ್ಲ, ಎಲ್ಲ ಕಡಿಮೆ ಆಗಿದ್ದಾರೆ. ಒಂದ್ ಕಡೆ ಇವರು ಸ್ಟ್ರಿಕ್ಟ್ ಆಗಿರೋದಕ್ಕೇನೆ ಮುಳು ಆಯ್ತಾ ಅಂತ. ಹೌದು ಸರ್, ಇಲ್ಲಿ ಏನಾಗಿದೆ ಅಂದ್ರೆ ವ್ಯವಹಾರ ಮಾಡ್ಬೇಕಾದ್ರೆ ಮತ್ತೆ ಏನೇ ಒಂದು ಕಮಿಟ್ಮೆಂಟ್ ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಕೆಲ ಅಧಿಕಾರಿಗಳು ಮಾಡ್ಕೊಳಕ್ ಹೋಗಲ್ಲ, ಭಯ. ನಾಳೆ ದಿನ ಎಲ್ಲಿ ನಾವು ಸಿಗಕ್ಕೆ ಬಿಡ್ತೀವಿ ಅನ್ನೋ ಭಯ. ಇಂಥವ್ರನ್ನ ಕೆಲವು ಬ್ರೋಕರ್ಗಳನ್ನ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಕಮಿಟ್ಮೆಂಟ್ ಆಗಿ ಇಂಥ ಸರ್ಕಾರಿ ಜಾಗಗಳನ್ನ ಖಾತೆ ಮಾಡಿಕೊಡೋದು, ಮತ್ತು ಏನು ರೆವಿನ್ಯೂ ಜಾಗಗಳಿಗೆ ಅಧಿಕೃತ ಖಾತೆಗಳನ್ನ ಮಾಡಿಕೊಡೋದು, ನಂತರ ಸಂಜೆ ಭೇಟಿಗಳು, ಹೋಟೆಲ್ಗಳಲ್ಲಿ ಭೇಟಿ, ಇವೆಲ್ಲ ಏನು ಮಾಡ್ತಾರೆ, ಈ ಅವ್ರ ಸಹಚಾರರು ಇರ್ತಾರಲ್ಲ ಅವ್ರನ್ನ ಇಟ್ಕೊಂಡು ಇದು ಕಮಿಟ್ಮೆಂಟ್ ಆಗುವಂತಹ ವ್ಯವಹಾರ ವಿಷಯಗಳು ಅಷ್ಟೇ. ಈಗ ಅದೆಲ್ಲ ಕಡಿಮೆ ಆಗಿದೆ. ಮಹೇಶ್ ಯಾರು ಮುಖ್ಯಾಧಿಕಾರಿಯಾಗಿ ಬಂದ್ರು, ಈಗ ಹೋಗಿ ನೋಡಿ ಬೇಕಾರೆ ಯಾರು ಕೂಡ ಅಷ್ಟು ಜನ ಇಲ್ಲ, ಬ್ರೋಕರ್ಗಳು ಕಡಿಮೆ ಆಗಿದ್ದಾರೆ. ಈಗ ಅವ್ರು ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಬಂದ್ರಿ, ಅವ್ರು ಯಾರು ಕೆಲಸ ಇರ್ತಾರೆ ಅವ್ರು ಬರ್ಲಿ ಅಂತ ಹೇಳ್ತಾರೆ. ಹೌದು, ಈಗ ಸರ್ಕಾರಿ ಕಚೇರಿಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ದೊಡ್ಡದಾಗಿ, ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಅಂತ. ಅದು ನಿಜ, ಅದು ಕಾನೂನು ಸರ್ಕಾರನೇ ಹೇಳುತ್ತಲ್ಲ, ಮಧ್ಯವರ್ತಿಗಳ ಪ್ರವೇಶ ಇಲ್ಲ ಅಂದಮೇಲೆ ಯಾರು ಕೂಡ ಅಲ್ಲಿ ಹೋಗ್ಬಾರ್ದು. ಅವರು ಫಲಾನುಭವಿ ಯಾರಿದ್ದಾರೆ ಅವ್ರು ಬಂದು ಅರ್ಜಿ ಹಾಕೊಂಡು ಅವ್ರದ್ದೇನೇ ಸಮಸ್ಯೆ ಇದ್ರು ಡೈರೆಕ್ಟಾಗಿ ಅಧಿಕಾರಿಗಳು ಇರ್ತಾರೆ, ನೌಕರರು ಇರ್ತಾರೆ, ಅವ್ರ ಹತ್ರ ಬೇಕಾದ್ರೆ ಸಂಭಾಷಣೆ ಮಾಡ್ಕೊ ಹೋಗ್ಲಿ. ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಅಂದಮೇಲೆ ಯಾರು ಕೂಡ ಹೋಗ್ಬಾರ್ದಲ್ಲಿ. ಏಕೆಂದರೆ ಅಲ್ಲಿ ನೀವು ಹೇಳ್ದಂಗೆ ರವಿ ಕೀರ್ತಿ ಅವ್ರ ಗ್ಯಾಂಗು ಇದೆ, ರಾಮಸ್ವಾಮಿ ಅವ್ರ ಗ್ಯಾಂಗು ಇದೆ, ಮಂಜುನಾಥ್ ಅವ್ರ ಗ್ಯಾಂಗ್ ಇದೆಯಾ ಇಲ್ವೋ ಗೊತ್ತಿಲ್ಲ, ಮತ್ತು ಈಗ ಬಂದಿರುವಂಥ ಮುಖ್ಯಾಧಿಕಾರಿ ಅವರು ಮಹೇಶ್ ಅವ್ರ ಗ್ಯಾಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಇದೆಲ್ಲನೂ ಕೂಡ ಏನು ಮಾಡ್ತಾರೆ, ಅವರ ಪರವಾಗಿ ಅವ್ರಿಗೆ ಯಾರೋ ಅಧಿಕಾರಿ ಫೇವರ್ ಆಗಿರ್ತಾರೆ, ಕಾನೂನು ಬಾಹಿರ ಕೆಲಸಗಳನ್ನ ಯಾರು ಮಾಡ್ಕೊಡ್ತಾರೆ ಅಂಥ ಅಧಿಕಾರಿಗಳನ್ನ ಇಲ್ಲಿ ಕೆಲವು ಜನ ತರೋಕ್ಕೆ ತುಂಬ ರಾಜಕೀಯಕ್ಕೆ ಸರ್ಕಾರಕ್ಕೆ ಒತ್ತಡನೇ ಇರ್ತಿದ್ದಾರೆ. ಸ್ವಹಿತಾಸಕ್ತಿ. ಹೌದು, ಸಾರ್ವಜನಿಕ ಹಿತಾಸಕ್ತಿ ಅಲ್ಲ, ಅದು ಸ್ವಹಿತಾಸಕ್ತಿ. ಆದ್ರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ. ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ರಾಮಸ್ವಾಮಿ ಮತ್ತೆ ಇಲ್ಲಿಗೆ ಟ್ರೈ ಮಾಡ್ತಿದ್ದಾರೆ ಅಂತ. ಇವತ್ತು ಹೋಗಿಲ್ಲ ಅಂತ ಗೊತ್ತಾಯ್ತು ಸರ್, ಮದ್ದೂರ್ಗೆ ವರದಿ ಮಾಡ್ಕೊಂಡಿಲ್ಲ. ಅವ್ರಿಗೆ ಆಗ್ಲೇ ನೋಟಿಸು ಕೂಡ ಕೊಟ್ಟಿದ್ದಾರೆ, DM ಇಂದ ನೋಟಿಸು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಮದ್ದೂರು ಕೂಡ ವರದಿ ಮಾಡ್ಕೊಂಡಿಲ್ಲ, ಸಕ್ಷಮ ಪ್ರಾಧಿಕಾರಕ್ಕೂ ಕೂಡ ವರದಿ ಮಾಡ್ಕೊಂಡಿದ್ದಿಲ್ಲ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು DM ಅವ್ರಿಗೆ ಮಾತಾಡ್ತೀವಿ, ಸರ್ಕಾರದ ಜೊತೆ ಮಾತಾಡಿ DM ಅವ್ರಿಗೆ ಕಳಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ನಾವು. ಏಕೆಂದ್ರೆ FIR ಆಗ್ಬೇಕು, ಹೌದು, ಇಲ್ಲೂ ಬರಬಾರ್ದು ಅಷ್ಟೇ. 3 ಪಾಯಿಂಟಿನ ಆಗ್ರಹ. ಹೌದೌದು. ಬಾಕಿ ಏನಿಗೆ ಮುಂಚೆ ಇದ್ರಲ್ಲ ಸಿದ್ದಯ್ಯ, ಇನ್ನೊಬ್ರು ರವಿ ಕೀರ್ತಿ, ಇವ್ರ ಮೇಲೆ ಕೂಡ FIR ಆಗ್ಬೇಕು ಸರ್. ಇವ್ರ ಮೇಲೆ ಇವ್ರು ಸೇರೆ ಮಾಡಿದಾರಲ್ಲ ಖಾತೆಗಳನ್ನ. ಈಗ ಅವರು ಶಿಫಾರಸ್ ಮಾಡಿದಾರಲ್ಲ, ನಾನು RTL ತಗೊಂಡಿದ್ದೀನಲ್ಲ, ಈ ಖಾತೆಗಳನ್ನ ಮಾಡೋಕ್ಕೆ ಯಾವ ಅಧಿಕಾರಿಗಳು ಮತ್ತೆ ನೌಕರರು ಶಿಫಾರಸ್ ಮಾಡಿದಾರೆ ಅನ್ನೋದಕ್ಕೆ RTL ನನ್ನ ಹತ್ರ ಇದೆಯಲ್ಲ ಪ್ರೂಫ್. ಈಗ ನಿಮ್ಮ ಪ್ರಕಾರ ಪ್ರಿಯದರ್ಶಿನಿ ಅವರ ಉದಾಸೀನತೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿ? ಹೌದು ಸರ್. ನಮ್ಮ ಪ್ರಕಾರ ಅವರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ನಿರ್ದೇಶಕರಾಗಿ ಮುಂದುವರಿಯೋಕ್ಕೆ ಅನಾಲಾಯಕು ಸರ್. ಅವರು ಇಂಥ ವಿಚಾರಗಳಲ್ಲಿ ಸರ್ಕಾರಿ ಜಾಗ ಆಗಲಿ, ಅಕ್ರಮ ಖಾತೆಗಳಾಗಲಿ, ಅಕ್ರಮ ಭ್ರಷ್ಟಾಚಾರಗಳನ್ನು ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿಸೋದರಲ್ಲಾಗಲಿ ಮತ್ತು ಇದಕ್ಕೆಲ್ಲ ಕಡಿವಾಣ ಹಾಕೋದ್ರಲ್ಲಾಗಿ ವಿಫಲರಾಗಿದ್ದಾರೆ. ಅವರು ಯಾರ ಮೇಲೆ ದೂರು ಕೊಟ್ಟಿರ್ತಾರೋ ಅವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ದೂರು ಕೊಡ್ಲಿಕ್ಕೆ ಬಂದವ್ರನ್ನ ಜಾಸ್ತಿ ಪ್ರಶ್ನೆ ಮಾಡಿ. ಹೌದು ಸರ್, ಅವ್ರ ಗುಣನೇ ಅಷ್ಟು ಸರ್, ಅವ್ರ ಗುಣನೇ ಅಷ್ಟು. ಏಕೆಂದ್ರೆ ಅಲ್ಲಿ ತಪ್ಪು ಮಾಡಿದಾರೆ ಅಂತ ಅವ್ರಿಗೆ ಕೂಡ ಗೊತ್ತಿರುತ್ತೆ. ಇನ್ನು ಅವರು ಕೂಡ ಮಂತ್ಲಿ ಏನೋ ಕಮಿಟ್ಮೆಂಟ್ ಏನೋ ಇದೆಯಾ ಏನೋ ಗೊತ್ತಿಲ್ಲ, ಅವ್ರಿಗೂ ಕೂಡ ಮಂತ್ಲಿ ಏನಾರ ಕಮಿಷನ್ ಬರುತ್ತೆ ಏನೋ ಗೊತ್ತಿಲ್ಲ, ಅವರು ಕೂಡ ಏನೋ ಒಂದ್ ಕಡೆ ಸೇಫ್ ಮಾಡ್ತಿದಾರೆ ಅನ್ಸುತ್ತೆ ನಮ್ಗೆ. ಈ ಕಾರಣಕ್ಕೆ ನೀವು ತನಿಖೆ ಆಗ್ಲಿ ಅಂತ ಲೋಕಾಯುಕ್ತರು ಅವ್ರ ಹೆಸರು ತಗೊಂಡಿದ್ದೀರಾ? ಹೌದು ಸರ್, ಲೋಕಾಯುಕ್ತರಿಗೂ ಕೂಡ ನಾನು ದೂರು ಸಲ್ಲಿಸಿದ್ದೀನಿ, FIR ಮಾಡೋಕ್ಕೂ ಕೂಡ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಅವ್ರಿಗೆ ಬರೆದಿದ್ದಾರೆ, ಅಲ್ಲಿಂದ ಡೈರೆಕ್ಷನ್ ಬಂದ ತಕ್ಷಣ ನಾವು FIR ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ಅಡಿಯೆಲ್ಲ ಹೋರಾಟ ಇರುತ್ತೆ ಸರ್. ಏಕೆಂದರೆ ದಾಖಲೆಗಳ ಸಮೇತ ನಾವು ದಾಖಲೆ ರಹಿತ ಮಾತಾಡೋಕ್ಕೆ ಹೋಗಲ್ಲ, ಮತ್ತು ದೂರು ಕೊಡೋಕ್ಕೆ ಹೋಗಲ್ಲ. ದಾಖಲೆ ಸಮೇತವಾಗಿ ನಾವು ದೂರು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋರಾಟ ಮಾಡ್ತೀವಿ, ಕಾನೂನು ಅಡಿಯಲ್ಲಿ ಹೋರಾಟ ಮಾಡ್ತೀವಿ. ಮತ್ತು ರಾಮಸ್ವಾಮಿನಂತೂ ಇಲ್ಲಿ ರಮನಹಳ್ಳಿಗೆ ಬರೋಕ್ಕೆ ಬಿಡಲ್ಲ ಸರ್ ನಾವು. ಫೈನಲ್ ಆಗಿ ನೀವು ಹೇಳೋದು, ನೀವು ನಿಂತಿರೋ ಈಗೇನು ಜಾಗ ಇದೆ ಅಲ್ಲ, ಇದು ಸರ್ಕಾರಿ ಜಾಗ. ಹೌದು ಸರ್. ಸೊ ಇದನ್ನು ಉಳಿಸಿ, ಹೌದು, ಸರ್ಕಾರದವರು ಉಳಿಸ್ಬೇಕು,
ನಾವು ಹಿತಾಸಕ್ತಿ ತೋರಿಸಿ ನಿಮಗೆ ತೋರಿಸ್ತಾ ಇದೀವಿ, ನಿಮ್ ಕರ್ತವ್ಯ ಮಾಡಿ ಅಂತ. ಹೌದು ಸರ್. ಈಗ ನಾವು ಸಂಘಟನೆ ಮಾಡೋರು ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಎಲ್ಲ ಸಂಘಟನೆ ಅವ್ರು ಏನಕ್ಕೋಸ್ಕರ ಮಾಡ್ತಾರಲ್ಲ, ಸರ್ಕಾರಿ ಜಾಗನ ಉಳ್ಸಕ್ ಮಾಡ್ತಾರೆ. ಅಕ್ರಮ ಭ್ರಷ್ಟಾಚಾರಗಳು ಮಾಡಿದ್ರೆ ಅವ್ರ ಮೇಲೆ ದೂರು ಕೊಟ್ಟು ಅವ್ರ ಮೇಲೆ ಪನಿಷ್ ಆಗ್ಲಿ ಅಂತ ದೂರು ಕೊಡ್ತಾರೆ. ಮತ್ತೆ ಇನ್ನೇನೋ ಸಮಸ್ಯೆ ಆಯ್ತು ಅಂದ್ರೆ ಸಮಸ್ಯೆನ ಬಗೆಹರಿಸಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ತಾರೆ. ಅದನ್ನ ಬಗೆಹರಿಸ್ಬೇಕಾಗಿರೋಂಥದ್ದು ಯಾರ ಕರ್ತವ್ಯ? ಸಂಬಂಧಪಟ್ಟ ಅಧಿಕಾರಿಗಳು. ಅವರೇ ಮಾಡಲಿಲ್ಲ ಅಂದ್ರೆ ಸಾರ್ವಜನಿಕರು ಸಂಘಟನೆಯವರು ದೂರು ಕೊಟ್ಟು ಏನು ಪ್ರಯೋಜನ? ಅದೇ ಹಗಲು ರಾತ್ರಿ ತಮಟೆ ಹೊಡ್ಕೊಂಡು ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗುವಾಗ ಆಗ ಎಚ್ಚೆತ್ಕೋತಾರೆ ಅವರು. ಯಾಕೆಂದ್ರೆ ಆ ಕೆಲಸ ಇನ್ನೂ ಮಾಡಿಲ್ವಲ್ಲ, ನಾವು ಅವರ ಮಾನ ಮರ್ಯಾದೆನ ಬೀದಿಲಿ ತೆಗ್ದಿಲ್ವಲ್ಲ, ಅದರಿಂದ ಅವರು ಬಾಯಿ ಮುಚ್ಕೊಂಡಿದ್ದಾರೆ. ಮುಂದಿನ ದಿನಗಳು ಅದನ್ನೂ ಮಾಡ್ತೀವಿ ನಾವು, ಅನಿವಾರ್ಯ. ಹೌದು. ಈಗ ನಾವು ಕೊಟ್ಟು 1 ವರ್ಷ ಆದ್ರೂ ಕೂಡ ಇನ್ನು ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅಂದ್ರೆ ಇನ್ನು ಹಗಲು ರಾತ್ರಿ ಕೂತ್ಕೊಂಡು ತಮಟೆ ಅವ್ರ ವಿರುದ್ಧ ಘೋಷಣೆ ಕೂಗ್ಲೇಬೇಕಲ್ಲ ನಾವು. ಫೈನಲ್ ಆಗಿ ಈಗ ವೀಕ್ಷಕರಿಗೆ ಆಯ್ತು, ಸರ್ಕಾರಕ್ಕೆ, ಹಾಗೆ ಈ ತಹಸೀಲ್ದಾರ್ ಅವರಿಗೆ ಶೀಘ್ರ ಕ್ರಮಕ್ಕೆ ಕೊನೆಯದಾಗಿ 2 ಮಾತಿಲ್ಲ ಸರ್. ನೋಡಿ, ಈಗ ಸರ್ಕಾರಿ ಜಾಗನ ಉಳಿಸಿದ್ರೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ. ಏನಕ್ಕೆ ಅಂದರೆ ಒಂದು ಆಶ್ರಯ ಬಡಾವಣೆ ನಿರ್ಮಾಣ ಮಾಡ್ಬೋದು, ಒಂದು ಸಮುದಾಯ ಭವನ ನಿರ್ಮಾಣ ಮಾಡ್ಬೋದು, ಇಲ್ಲ ಒಂದು ಸರ್ಕಾರಿ ಕಚೇರಿನ ನಿರ್ಮಾಣ ಮಾಡ್ಬೋದು. ಈಗ ಸರ್ಕಾರಿ ಜಾಗನೇ ಕಬಳಿಕೆ ಮಾಡಿ ಬೇರೆ ಭೂಮಾಫಿಯಾದವ್ರು ಮಾಡಿಕೊಟ್ರೆ ಎಲ್ಲಿದೆ ಸರ್ಕಾರಿ ಜಾಗ? ಎಲ್ಲಿ ಉಳ್ಕೊಳ್ಳುತ್ತೆ? ಸರ್ಕಾರಿ ಕಚೇರಿ ಕಟ್ಟೋಕ್ಕಾಗತ್ತಾ? ಸಾರ್ವಜನಿಕರಿಗೆ ಆಶ್ರಯ ನಿವೇಶನ ಯೋಜನೆ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವೇನು ಮಾಡೋದು, ಸಾರ್ವಜನಿಕರು ಅಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಯಾವುದೇ ಸರ್ಕಾರಿ ಜಾಗಗಳಿದ್ದರೆ ನಿಮ್ಮ ಗಮನಕ್ಕೆ ಬಂದಿದ್ರೆ, ಅದು ಅನಾಧಿಕೃತವಾಗಿ ಏನಾರ ಕಟ್ಟಡಗಳಾಗಿದ್ದರೆ ಮತ್ತು ಅದನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ತಗೊಂಬನ್ನಿ, ಇಲ್ಲ ಸಂಘಟನೆ ಹೋರಾಟ ಮಾಡುವಂಥ ಅವರ ಗಮನಕ್ಕೆ ತಗೊಬನ್ನಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾರೆ. ಅದ್ಬಿಟ್ಟು ಆಮೇಲೆ ನಾವು ಅಷ್ಟೇ, ನಾವು ತಹಸೀಲ್ದಾರ್ ಅವ್ರನ್ನೂ ಕೂಡ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಸಹ ನೀವು ಮೈಸೂರು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ, ಮೈಸೂರು ತಾಲೂಕಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ರಮ್ನಳ್ಳಿ ಸೈಡು ಒಂದು ಸ್ವಲ್ಪ ಗಮನ ಹರಿಸಿ. ನೀವು ಆಡಳಿತಾಧಿಕಾರಿ ಆಗಿದ್ದೀರಾ, ರಮ್ನಳ್ಳಿ ಪಟ್ಟಣ ಪಂಚಾಯತಿಗೆ ಆಡಳಿತಾಧಿಕಾರಿ ಆಗಿರೋ, ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ. ನೀವು ಏನು ಸರ್ಕಾರಿ ಜಾಗಗಳಿದೆ ಅದನ್ನು ದಯವಿಟ್ಟು ಉಳಿಸಿ ಸರ್. ಏನು ಇದೇನು ನಮ್ಮನೆ ಏನೋ ಕೇಳ್ತಾ ಇಲ್ಲ, ನಮಗೇನು ಮಾಡಿಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಸರ್ಕಾರಿ ಜಾಗಗಳನ್ನ ಉಳಿಸಿ ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.